ಅಣ್ಣ ಓ ಊಟ ಆಯ್ತಣ್ಣ? ಊಟ ಆಯ್ತು ಸ್ವಾಮಿ. ಇಲ್ಲ ಇನ್ನು ತಿಂಡಿಲ್ಲ. ಒಂದೇ ಸಲ ಕೋಳಿ ತಾಂತ ಇದ್ವಿ, ನಾಟಿ ಕೋಳಿ. ಅಣ್ಣ ನೀವು ಏನ್ ವ್ಯವಹಾರ ಮಾಡೋದಣ್ಣ? ನಾವೇನಿಲ್ಲ, ತರಕಾರಿ ವ್ಯಾಪಾರ, ಒಂಚೂರು ಅಂಗಡಿ ಐತೆ. ಹಾ ಏನಕ್ ನಕ್ಕದ್ ಇಷ್ಟದಾಗ? ನಿಮ್ ರೆಕಾರ್ಡಿಂಗ್ ಎಲ್ಲ ಕೇಳಿ ಅಣ್ಣ, ನಾವು ಗುಲ್ಬರ್ಗದ ಕಡೆಯವರು. ಏನ್ ರೆಕಾರ್ಡು? ನಾನ್ ಯಾವ ಆಡಾಡನ್ರಿ? ಕೊರೋನಾ ಬಂದ್ ಕುಂತೈತಿ, ಯಾವ ಆಡಾಡಕ್ಕೂ ಅಣ್ಣ? ರೆಕಾರ್ಡಿಂಗ್ ಅದೇನೋ ಯೂಟ್ಯೂಬ್ ಅಲ್ಲಿ ಹಾಕೋರಲ್ಲ ನಿಮ್ದು, ನರಸಿಂಹರಾಜುದು, ನೀವೇ ಅಲ್ವಾ? ರೆಕಾರ್ಡ್ ಆಡಿಲ್ಲ, ಅದೇನೋ ಬೈದಿರೋದು ಅಷ್ಟೇ. ಅಣ್ಣ ನಿಮ್ ಅಭಿಮಾನಿ ಒಂದ್ 150 ಜನ ಅವ್ರ ಬೇಕಾರೆ ಇಲ್ಲಿ ಕುಂತಿದೀವಿ ಎಲ್ಲ. ನಿಮಗ್ ಫೋನ್ ಮಾಡ್ದು ಓ ಅಣ್ಣ, ಅದಕ್ಕೆ ಮಾತಾಡ್ಸ್ಬೇಕು ಅಂತ ಮಾಡ್ದಣ್ಣ. ತಪ್ಪಾಯ್ತಣ್ಣ? ಏನ ಮಾಡಿದ್ದು ಬೇಜಾರಾಯ್ತಾ? ತಪ್ಪಾಯ್ತಲ್ಲ ರೀ. ಅದೇನ್ರಿ ಅಷ್ಟೊಂದ್ ನಕ್ಬಿಟ್ರಿ ನಾವ್ ಹೆಂಗ್ ತಿಳ್ಕೊಳ್ಳೋಣ? ನೀವು ಒಬ್ಬೊಬ್ರು ನಗ್ತಾನೆ ಹಂಗೆ ತೀರೋಗ್ತಾರೆ, ಒಬ್ಬೊಬ್ರು ಗೋಳಾಡ್ಕೊಂಡ್ ಹಂಗೆ ತೀರೋಗ್ತಾರೆ, ಒಬ್ಬೊಬ್ರು ಮನಿ ಕಂಡಿದ್ದಂಗೆ ಹಂಗೆ ಉಸುರು ನಿಂತ ಹೋಗ್ತೈತಿ. ನಮ್ಮೂರ ಬುಗುಂಡಳಿಗೆ ಇದು ಲಕ್ಷ್ಮಿ, ಇವ್ರ ಯಾರು ರುಕ್ಕಪ್ಪ ಮಗನ ಹೆಸರೇನ? ಲಕ್ಷ್ಮಿ ಅಂತ ರುಕ್ಕಪ್ಪ ಅವ್ರ ಮಗರೊಬ್ರು ಹಂಗೇನ ಮನಿ ಕಂಡ್ ಹಂಗೆ ನಿಗಿರ್ಕೊಂಡು ಹೆಂಗೆ. ನಾನು ಜಾಸ್ತಿ ನಗಕ್ ಹೋಗ್ಬೇಡಿ. ಬಾಡಿ ಒಳಗೇನ ತೊಂದ್ರೆ ಇದ್ರೆ ಅಣ್ಣ ನಾವು ನಿಗದ್ ಕಣದಿರ್ಲಿ, ನೀವ್ ನಿಗ್ರಕಂಬಿಟ್ರೆ ಎಷ್ಟು ಅಭಿಮಾನಿಗಳು ಕಷ್ಟದಲ್ಲಿ ಇರ್ತಾರೆ ಹೇಳ್ರಿ, ಎಷ್ಟು ದುಃಖ ಆಗುತ್ತೆ. ನೀವ್ ನಿಗ್ರಕಂಬಿಟ್ಟಿರ ಕಣ ಯಾವಾಗ ನಾವು. ಇಲ್ಲ ನೀವ್ ಹಂಗೆ ಮಾತಾಡಕ್ ಹೋಗ್ಬೇಡ್ರಿ, ನಗ್ಬೇಡಿ. ಇಲ್ಲಿ ನನಗೇನೋ ಒಂಥರ ಇದಾದಂಗ ಆತು, ಏನ್ ಹಿಂಗ್ ನಗ್ತಾರೆ ಅಂತ. ಅಣ್ಣ ನಿಮ್ಗ್ ಮದ್ವೆ ಆಗೈತಣ್ಣ? ಮದ್ವೆ ಆಗಿಲ್ಲ, ಮದ್ವೆ ಆಗಿಲ್ಲ, ಮಕ್ಳಾಗಿದಾವೆ. ಅಣ್ಣ ನಾವು ಅದೇ ಮದ್ವೆ ಆಗಿದೆ. ದೊಡ್ಡವ್ರು ನೀವ್ ಚಿಕ್ಕವ್ರ ನೋಡಿಲ್ವಲ್ಲ, ವಯಸ್ಸಲ್ಲಿ ದೊಡ್ಡವ್ರ ಚಿಕ್ಕವ್ರು ಅಂತ ಕೇಳ್ದೆ ಸ್ವಾಮಿ. ನಮ್ದು ಅಲ್ಲೇ 43. ಹೌದಾ? ಅಕ್ಕವ್ರ ಹೆಸರೇನಣ್ಣ? ಅಕ್ಕರ ಹೆಸರು ವಿಶಾಲಮ್ಮ ಅಂತ. ಮಕ್ಕಳಣ್ಣ? 2 ಇದಾವೆ ಸ್ವಾಮಿ. ಹೌದಾ? ಯಾವ? ಒಂದ್ ಹೆಣ್ಣು ಒಂದ್ ಗಂಡು. ಒಳ್ಳೇದಣ್ಣ. ಜೀವನದಲ್ಲಿ ಚೆನ್ನಾಗಿದ್ದೀರಣ್ಣ? ಚೆನ್ನಾಗಿದ್ದೀವಿ. ಇದು ನಿಮ್ ಮಕ್ಳು ಎಷ್ಟ್ ಜನ ನಿಮ್ಗೆ? ನಿಮ್ಗೆ ಎಷ್ಟ್ ಜನ ಮಕ್ಳು ಒಂದೇ? ಓಯ್ ನಮ್ಗೆ ಇವಾಗ ಹೇಳಿದ್ದು, ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಮನೆಯವ್ರಿಗೆ ಎಷ್ಟ್ ಜನ? ಅಯ್ಯೋ ನಮ್ಗೆ 2 ಜನ. ನನಗೆ ನಮ್ಮ ಮನೆಯವ್ರಿಗೂ 2 ಜನ, ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಅವ್ರಿಗೆ ಎಂತವು? ನಿಮ್ ಹೆಂಗಸ್ರಿಗೆ 2 ಮಕ್ಳು ಅಂದ್ರಲ್ಲ, ಅವ್ರಿಗೆ ಹೆಣ್ಣು ಗಂಡ ಇಲ್ಲ ಬರೀ 2 ಹೆಣ್ಣ 2 ಗಂಡ ಅಂತ ಕೇಳಿದ್ವಿ. ನಮ್ಗೆ ಇಬ್ರಿಗೂ ಒಂದೇ ಅಲ್ವ ಆಗೋದು, ಅವ್ರಿಗೆ ಬೇರೆ ನಮಗ್ ಬೇರೆ ಆಗ್ತಾವ. ಅಣ್ಣ ನಿಮ್ಗೆ ಎಷ್ಟ್ ಜನ ಮಕ್ಕಳಣ್ಣ ಈಗ? ನಮಗೂ ನಮ್ಮ ಹೆಂಗಸ್ರಿಗೆ ಬೇರೆ ಆಗ್ತಾವ, ನನಗ್ ಬೇರೆ ಆಗ್ತಾವ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ನಮ್ಮ ಹೆಂಗಸ್ರಿಗೆ ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ಗೆ ಮತ್ತೆ ನಿಮ್ಗೂ ಹೆಣ್ಣು ಗಂಡ ಒಂದು? ಈ ಬಣ್ಣ ಏನೋ ಸರಿಯಾಗಿ ಮರ್ತಾಗಂಗೆ ಹೇಳ್ತಿಲ್ಲಪ್ಪ ಅಣ್ಣ. ಹಲೋ ಅಣ್ಣ, ಈಗ ನಿಮ್ಗೆ ಎಷ್ಟ್ ಜನ ಮಕ್ಳು? ನನ್ಗೊಂದು ಹೆಣ್ಣು ಒಂದ್ ಗಂಡು. ಮತ್ತೆ ನಿಮ್ ಹೆಂಗಸ್ರಿಗೆ? ಮಣ್ಣು ಕೆದ್ರಕೊಂಡ್ಬಿಡೋದಣ್ಣ. ಮಣ್ಣು ಕೆದ್ರಕೊಂಡ್ ಅಡ್ಕೊಂಡ್ಬಿಡೋದು, ಮಧ್ಯದಾಗ ಗುಂಡಿ ಮಾಡ್ಕೊಂಡ್ಬಿಡೋದು, ನೀರು ಇದ್ಬಿಟ್ಟಿ ಅದಕ್ಕೊಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದ್ 10 ಬಾಂಡ್ಲಿ ಹಾಕೊಂಡ್ಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟಿ, 1-2 ಬಿಂಗೆ ನೀರು ಇದ್ಬಿಟ್ಟಿ, ಆಮೇಲೆ ಇದೆಲ್ಲ ನನ್ಗೆ ಇದು ಅಣ್ಣ ನೀರು ಇದ್ಬಿಟ್ಟು 2 ಬಿಂಗೆ, ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು, ಒಂದಿಷ್ಟು ಸೋಡಾ, ಮೆದು ಬರಕ್ಕೆ ಹಾಕ್ಬಿಟ್ಟು ಮಣ್ಣು ಕ್ಲೀನ್ ಕಲ್ಸ್ಬಿಟ್ಟಿ. ಭಕ್ತ ಕುಂಬಾರ ಫಿಲಂ ನೋಡಿದ್ಯಲ್ಲ? ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ, ಅದೇನು ದಾಡಿ ಹೇಳ್ಕೊಂಡು. ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಜ್ಜೆ ಹಾಕೊಂಡು ಬದುತ್ತಲ್ಲ ಅಲ್ಲಿಗೆ, ನೀನು ಹಂಗೆ ತುಳಿಬೇಕು. ಯಾರನ್ನ? ಮಣ್ಣು. ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿರ, ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು, ಯಾರು ನಾನು ಹೇಳ್ತೀನಿ. ಏನೇನೋ ಆಮೇಲೆ ಮಾತಾಡಿ ಸ್ವಾಮಿ. ಬಿಡು ಅಣಯ್ಯ, ಈಗ ಆಯ್ತಾ? ಅದು ಮಣ್ಣಿಗೆ ಸೋಡಾ ಒಂಚೂರು ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟಿ ನೀನ್ ಬೇಕಾರೆ ಮಡಕೆ ಮಾಡ್ಬೋದು ಅಣಯ್ಯ. ನರಸಿಂಹಣ್ಣ ಸುಧಾರಿಸ್ಕೆ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ, ಇನ್ನೊಂದೇನ್ ಗೊತ್ತಾ? ಆ ರತ್ನ ಮೇಲ್ ಕಾಣೋದಿಲ್ಲ, ಎತ್ತೋದ್ಲು. ನಾನೇನ್ ಹೇಳ್ತಿರೋದು, ನಮ್ ಮಗಳು ಸಮಾನ ಕಣಪ್ಪ ಅವಳು. ನಮ್ಗೇನ್ ಇದು ಪೂಜೆಗೆ ಹೋಗ್ತಾರಲ್ಲ, ಸೋಮೇಶ್ವರ ಪೂಜೆಗೆ ನೀವು. ನಾನ್ ಹೇಳತ್ತೆ ಕೇಳಿಸ್ಕೊ, ಅದನ್ನ ಹೇಳ್ತೀನಿ. ಅದ ಆಮೇಲೆ
ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ? ಸುಮ್ಮನೆ ಮಗನ್ ಮದುವೆ ಮಾಡಿದ್ವಿ ಆಮೇಲೆ ಹೂಗ್ ತಾಚ್ಗಿಟ್ಟಾರತ್ತ ಅಲ್ಲ ಸುಮ್ಮನೆ ಬೆಳಗ್ಗೆ ಎಲ್ಲ ಕಾಸು ಕೊಟ್ಟಿದ್ದೆ ಶಿವ ಅಂತ ಮಗ ತೊಳ್ಕೊಂಡು ಊದ್ಗಡ್ಡೆ ಹೆಚ್ಚಿ. ಅಲ್ಲಣ್ಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದಿರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂದೆ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ಬಿಟ್ಟಿದ್ಯೋ? ಹ್ಞೂ ಸ್ವಾಮಿ ಆಕಾಶ್ ನಿಂಗ್ ಗೊತ್ತು ಅಲ್ವಾ? ಸ್ವಾಮಿ ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆದು ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು, ಇಲ್ಲೆಲ್ಲ ಕುದ್ಕೋಯ್ ಬರ್ಬೇಕು. ಸ್ವಾಮಿ ನಮ್ಗೆ ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ, ಇದೆ ನಮ್ಗೆ ಅದು ಬರಲ್ಲ ಅಕಸ್ಬು. ಆಮೇಲೆ ಕೆಮ್ಮಣ್ಣೊಳಿಕ್ಕೆ ಟಾರ್ಗೆಟ್ ತಗೊಂಡ್ ಸುರಿತೀರ ಅದ್ರೊಳಗೆ ತುಳಿಯಕ್ ಹೋಗಿ ಬಿದ್ದಿದ್ದು ತುಳಿಯಕ್ ಆಗಲ್ಲ ನಮ್ಗೆ. ಕಾಲೆತ್ತು ಅದು ಅದೇನೇನೋ ಅದ ಮಾಡ್ಬೇಕು. ಅದ ಮಾಡ್ಬೇಕು ಅಂದ್ರೆ ಅಣ್ಣ ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ. ನನಗೆ ಅದು ತಲೆಗೆ ಹೋಗಲ್ಲ, ಸುಮ್ಮನೆ ಬೆಳಗ್ಗೆ ಬುಧವಾರ ನೋಡು ನಾನು ಹೇಳಿದೀನಿ, ಬುಧವಾರ ನೀನ್ ಹೋಗಿದ್ ಕೆಲ್ಸ ಎಲ್ಲ ಆಗುತ್ತೆ ನಿನ್ಗೆ. ಎಲ್ಲಾರು ಬುಧವಾರ ಕರೆಕ್ಟ್, ಬುಧವಾರ ಭೂಮಿ ಹುಟ್ಟಿದವಾರ ವಾರ ನಿನ್ಗೆ ಹೋಗಿದ್ ಕೆಲ್ಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ, ನಾನು ಹೇಳ್ತಿರೋದು ಒಂದು ಸುಳ್ಳಾಗಲ್ಲ, ಗೊತ್ತಾಯ್ತಾ? ನನಗ್ ಬರಲ್ವಲ್ಲ ಅದು. ನಿನ್ಗೆ ಹೋಗೋ ಕೆಲ್ಸ ಇವತ್ತೆಲ್ಲ ಆಗುತ್ತೆ. ಏನಣ್ಣ ಮಧ್ಯಾಹ್ನ ಹೊತ್ತು ಫೋನ್ ಮಾಡಿದ್ರು ಎತ್ತಲ್ಲ, ಬೆಳಗ್ಗೆ ಹೊತ್ತು ಮಾಡಿದ್ರು ಎತ್ತಲ್ಲ, ರಾತ್ರಿ ಹೊತ್ತು ಮಾಡಿದ್ರು ಎತ್ತಲ್ಲ. ಯಾರು ಹೇಳಿ? ನಾನಣ್ಣ ಮನ್ಸೂರು. ನಾನಣ್ಣ ಮನ್ಸೂರು. ಮನ್ಸೂರು? ಎಲ್ಲಿ ಬರೋದು? ಸಾಮಿಲು ನಮ್ಮ ಮದ್ವೆಗೆಲ್ಲ ಬಂದಿದ್ರಲ್ಲಣ್ಣ. ಯಾವ ಊರ್ದವ್ರು ಬರೋದ್ ಮನ್ಸೂರು? ನನ್ನ ಹೆಸರು ಮನ್ಸೂರ್ ಅಂತ. ಮಾವಿನಕಾಯಿ ಸಾಬ್ರು ಮಗ. ಇಲ್ಲ ಗೊತ್ತಿಲ್ಲ ಯಾರು. ಏನೋ ನಮ್ಮ ಮದ್ವೆಗೆ ಭೀಮಸಂದ್ರದಾಗ ಮದ್ವೆಗೆ ಚೌಟ್ರಿಗೆಲ್ಲ ಬಂದಿದ್ದಲ್ಲ ನಮ್ಮ ಮದ್ವೆಗೆ. ನಮ್ಮಪ್ಪ ಮಾವಿನಕಾಯಿ ತೋಟ. ಮನ್ಸೂರ್ ಅಲ್ಲ, ಇದು ಹಣ್ಣಿ ಸಾಬ್ರ ಮದ್ವೆಗೆ. ಅಣ್ಣ ಹಣ್ಣಿ ಸಾಬ್ರು ನಮ್ಮ ಅಪ್ಪನ ಹೆಸರು, ನನ್ನ ಹೆಸರು ಮನ್ಸೂರ್ ಅಂತ. ಯಾಕೆ ಹೇಳಿ? ಎಲ್ಲಿ ಫೋನ್ ಮಾಡಿದ ನಮ್ಮಪ್ಪ, ಕೇಳ ಮರ ಯಾವನ ಆ ಕಡೆ ಮಾವಿನ ತೋಟ ಕೊಡವನೋ ಏನೋ ಅಂತ ಕೇಳು ಅಂತು. ಬೆಳಿಗ್ಗೆ ಸಿಕ್ಕಿದ್ರು. ಅದೇ ನಂಬರ್ ಯಾವಾಗ ಕೊಟ್ರು, ಮಾಡ್ದೆ ಎತ್ತಲೇ ಇಲ್ಲ. ಬೆಳಿಗ್ಗೆ ಸಿಕ್ಕಿದ್ರು. ಇದು ಯಾವಾಗ ಬಂದ ಅಲ್ಲೊಂದಿಷ್ಟು ಸೊಪ್ಪ ಇದಲ್ಲ ಮುರ್ಕಂಬ ಮ್ಯಾಗಿಗೆ ಅಂತ ಹೇಳೋದ್ರು, ಬಂದು ಹೋಗು ಮಂಟೆಗೆ ಹೋಗುವಾಗ. ಅದೇನೆ ಆ ಕಡೆ ಯಾವ ಇಲ್ವಾ ಅಣ್ಣ ಮಾವಿನ ತೋಟ ಕೊಡವು? ಮಾವಿನ ತೋಟ ಅರಗುಂಟೆ ಪಾಳ್ಯ. ಅರಗುಂಟೆ ಪಾಳ್ಯದಾಗ ನಾರಾಯಣಪ್ಪರದು ತೋಟ ಅಂತ ಐತೆ. ಅದು ದೊಡ್ಡ ತೋಟ, 5 ಲಕ್ಷ ರೂಪಾಯಿ ಹೇಳ್ತಾರೆ ಅಂತೆ. ಬರೀ ಬಾದಾಮಿ, ರಸಪುರಿ, ಒಂದೆರಡು ನಾಟಿ ಮರ ಎಲ್ಲ ಸುತ್ತಲೂ ಮುಳ್ತಂತಿ ಮಾಡ್ಯವ್ರೆ. ಲಾಯರ್ ನಾರಾಯಣಪ್ಪರು ಅಂತ ಬೆಂಗಳೂರಾಗ ಅವ್ರವ್ರು. ನಿಮ್ಮ ಅಪ್ಪರ್ಗೆ ಚೆನ್ನಾಗ್ ಗೊತ್ತು, ಅವ್ರಿಗೆ ಹೇಳ್ರಿ. ನಿಮ್ಮ ಅಪ್ಪ ಹೇಳಿ ನೋಡಿ ಗೊತ್ತಾಗ. ನಿಮ್ ತೋಟ ಬಿಟ್ಟು ಮ್ಯಾಗಡೆಗೆ ಇದು ಮಸವರ್ಗ್ ಹೋಗ್ತಾರಲ್ಲ ನೋಡು. ಅಣ್ಣ ಒಂದ್ ನಿಮಿಷ ಸುಮ್ಮನೆ, ಒಂದ್ ನಿಮಿಷ ನಾನು ಮಾತಾಡಕ್ಕೆ. ನಮ್ಮ ಅಪ್ಪರ್ದು ಬೇರೆ ವ್ಯವಹಾರ, ಈಗ ಭಾಗ ಮಾಡ್ಬಿಟ್ಟವ್ರೆ. ನಮ್ಮ ಅಪ್ಪರ್ದೇ ಬೇರೆ ವ್ಯವಹಾರ, ನಂದೇ ಬೇರೆ ವ್ಯವಹಾರ. ನನಗೆ ಯಾವ್ದಾನ ಮರಗಳಿದ್ರೆ ಕೊಡ್ಸು, ಅದೇನೈತೆ ಕಮಿಷನ್ಗೆ ಕೊಡ್ತೀನಿ. ನನಗೆ ಅಷ್ಟು ದೊಡ್ಡದು ರಾಟ ಗೊತ್ತಲ್ಲ. ನಮಗೆ ತೋಟ ತೋರಿಸ್ತೀನಿ ಬೇಕಾರೆ ಅಷ್ಟೇ. ಯಾವ ಇಲ್ವಾ ಹಂಗಾರೆ? ಇವು ಅಣ್ಣ ಬೇರೆ ಮರಗಳು ಯಾವ ಇಲ್ವಾ? ಬೇವಿನ ಮರ, ಬೇವಿನ ಮರ ಅವು. ಈಗ ಮರನೂ ಕುಯ್ಸ್ತೀನಿ, ತೋಟನೂ ತಗಂತೀನಿ. ಇದು ಬೇವಿನ ಮರ ಅಂತವ್ ಯಾವ ಇಲ್ವಣ್ಣ? ಹಳಸಿನ ಮರ ಅವಂತ ಇಂಥವು ಬೇವಿನ ಮರ. ದೇವ್ರ ಮರ? ದೇವ್ರ ಮರ ಅಂದ್ರೆ ದೇವ್ರದ್ ಬೇವಿನ ಮರ. ಬೇಡಣ್ಣ, ದೇವ್ರದ್ ಬೇಡ. ನೀವೇನ್ ದೇವ್ರ ಮರ ಭೀಮಸೌರದಾಗ ಸ್ವಲ್ಪ ಮಾರಮ್ಮನ ದೇವ್ರ ಮರನೇ ತಗೊಂಡ್ರಿ. ಅದೇ ನೀವ್ ಅಲ್ಲ, ನಿಮ್ದೇನೋ ತೊಂದ್ರೆ ಇಲ್ಲ, ನೀವ್ ಕೊಡಿಸ್ತೀಯಾ ಮುಂದೆ ನಿಂತ್ಕೊಂಡು? ಅದು ದೇವಸ್ಥಾನ ಹೊಸ್ದಾಗ್ ಕಟ್ಟಕ್ಕೆ ಅದು ಮಾರಿ ಎಲ್ಲ ಜನಗಳೆಲ್ಲ ಹಳ್ಳಿ ಮೇಲೆ ದುಡ್ಡು ಹಾಕಿವ್ರೆ. ಏನ್ ಮಾರಿ ಅದನ್ನ ತಿನ್ನಕಲ್ಲ ಅವರು, ದೇವಸ್ಥಾನ ಕಟ್ಟಾಕಿ ಅದು ಮಾರಿಬಿಟ್ಟ ಜಾಗನಾಗೆ. ಹಳೇದ್ ಬೇವಿನ ಮರ ಅದು. ಅಣ್ಣ ಎಲ್ಲೂ ಪರಂಗಿಹಣ್ಣು ಫಾರಂ ಇಲ್ವಾ ಅಣ್ಣ? ಪರಂಗಿಹಣ್ಣು ತೋಟಗಳು ಪರಂಗಿ ಹಣ್ಣು ಅಂತಂದ್ರೆ ಇಲ್ಲಿ
ಐದಪ್ಪ ಅವ್ರು ಕೊಟ್ಟವ್ರು ಹಂಗ ಎಲ್ಲ ಕಿತ್ಕೊಂಡು ಹೋಗ್ತಾರ ಒಟ್ನಾಗಿ. ಇದು ನಿನ್ಗೆ ಯಾಕೆ ಉಪ್ಸ ಅಣ್ಣ? ಉಪ್ಸಲ್ಲ, ಊಟ ಯಾಕೋ ಊಟ ಸೇರಲ್ಲ, ಕೈ ಮಸ್ಗಾದಂಗ ಐತೆ ಸಾಹೇಬ್ರೆ. ಯಾಕೆ? ಯಾಕೋ ಊಟ ಕಂಡ್ರೆ ವಾಂತಿ ಬಂದಂಗ ಆಗುತ್ತೆ. ಹೌದಾ? ಹಂಗಾದ್ರೆ ಏನ್ ಮಾಡ್ತೀರಾ ಗೊತ್ತಣ್ಣ, ಬೇಜಾರು ಮಾಡ್ಕೊಂಬೇಡ್ರಿ. ನೀವು ಪಂಚೆ ಇಟ್ಕೊಂಡಿದ್ದೀರಾ, ಏನ್ ಇಟ್ಕೊಂಡಿದ್ದೀರಾ ಈಗ? ಈಗ ಡ್ರೈಯರ್ ಕುಂತಿದ್ದೀನಿ ಮನೆ ಕಣಕ್ಕೆ. ಹೌದಾ, ಅಲ್ಲೇ ಮನೆ ಕಂತಿದ್ದೀರಾ? ಇಲ್ಲ ಇದೇನ ಇದು ಬರಲ್ಲ ಸ್ವಾಮಿ. ಏನ್ ಗೊತ್ತಾ, ಕೈ ಮಸ್ಕ್ ಆಗಿರ್ತತಲ್ಲ, ಆ ಹಿಂದ್ಗಡೆ ತಿಗ್ದೊಳಿ ಕೈ ಕಂಡು ಮೂಸ್ ನೋಡ್ಕೊಂಡ್ರೆ ಸರಿ ಸರಿ. ಹಿಂದ್ಗಡೆ ತಿಗ್ದೊಳಿ ಕೈ ಕಂಡು ಬೆಳ್ಳಿ ಕಂಡು ಮೂಸ್ ನೋಡ್ಕೊಳ್ಳಿ ಅಣ್ಣ, ಹೋಗುತ್ತೆ ಅದು. ಹೇಳಿದ್ದು ಹಿಂದ್ಗಡೆ ಫುಲ್ ತಿರ್ಗಿಸ್ಕೊಂಡು ಮೂಗತ್ರ ಇಟ್ಕೊಳ್ಳಿ, ಹೋಗುತ್ತೋ ಅದು, ಊಟ ಸೇರುತ್ತೆ ಆಮೇಲೆ. ಸಾಬರ್ ಮಗನ ಅಣ್ಣಿ ಸಾಬರ್ ಮಗನ ನೀನು? ಅಣ್ಣ ನೀನು ಸರಿಗ್ ಮಾತಾಡಂಗಿದ್ರೆ ಮಾತಾಡು. ನಾವೇನು ಕೈ ಮಸ್ಕ್ ಆಗೈತೆ ಅಂದ್ವಲ್ಲ, ಅದಕ್ಕೆ ಔಷಧಿ ಹೇಳ್ದೆ ಅಷ್ಟೇನೆ. ಅದು ಊಟ ಸೇರಲ್ವಲ್ಲಣ್ಣ, ಹೊಟ್ಟೆ ಊಟ ಸೇರಿದ್ರೆ ಅದನ್ನ ನಮ್ ತಿಕ್ಕ ಮುಗಿಸ್ ನೋಡೋಣ. ಅಣ್ಣ ತಿರ್ಗಾ ಊಟ ಸೇರಿಲ್ಲ ಅವಾಗ ಕೇಳಿ ನನ್ಗೆ, ಅದೆಲ್ಲ ಸರಿ ಹೋಗ್ಲಿಲ್ಲ ಅಂದ್ರೆ. ಇಕ್ಕಪ್ಪ ಪಾಪ ಇದ್ಯಾವ್ದೋ ಅವರೆಕಾಳಿನ ವಿಚಾರಕ್ಕೆ ನಾನು ಊಟ ತಿಂತಾ ಇಲ್ಲ, ಬಿಟ್ರೆ ಕೈ ಮಸ್ಕೇನಾಗಿಲ್ಲ. ಇಕ್ಕು ನಾನು ಯಾವ ತೋಟನೂ ನೋಡಿಲ್ಲ, ಯಾವ ಮನೆ ತೋಟನೂ ಇಲ್ಲ, ಪರಂಗಿ ತೋಟನೂ ಇಲ್ಲ, ಯಾವ ಶಾಟ ತೋಟನೂ ಇಲ್ಲ. ಮತ್ತು ಹೋಗ್ರಿ ಅಣ್ಣ ಗೊತ್ತೇ ಅಂತ. ಹಲೋ ನರಸಿಂಹಣ್ಣ. ಹಲೋ ನರಸಿಂಹಣ್ಣ. ಹಲೋ ಹಲೋ ಅಣ್ಣ ನರಸಿಂಹಣ್ಣ, ಎಲ್ಲಿದೀಯಾ? ಇದು ಬಾಣಾವರನ ಕಡೂರಾಗಿದ್ಯಾ? ಏನಣ್ಣ ಹಿಂಗಾಗೋಯ್ತು? ಅಣ್ಣ ಊರಾಗಿಲ್ವ ಬಳ್ಳಾಪುರದಾಗೆ? ಇಲ್ಲ, ನಮ್ಮ ಚಿಕ್ಕಪ್ಪರ್ ನೋಡಕ್ ಬಂದಿದ್ದೀವಿ ಶಿವಮೊಗ್ಗ. ಅಯ್ಯೋ, ಇಂಥ ಟೈಮಾಗೆ ನರಸಿಂಹಣ್ಣ ನೀ ಇರ್ಬೇಕಾಗಿತ್ತಣ್ಣ. ಯಾಕೆ? ಯಾಕಂದ್ರೆ ನಮ್ಮ ಮನೆ ಹಿಂಗಾಗೋಯ್ತಲ್ಲಣ್ಣ, ಸತ್ತೋಯ್ತು ಕಣ, ಕೊನೆಗೆ ಸತ್ತೋದ್ರು, ಉಳಿಲಿಲ್ಲ ಅಣ್ಣ, ಸತ್ತೋದ್ರು. ಯಾರು? ಅಣ್ಣ ಸತ್ತೋಗ್ಬಿಟ್ರು, ಉಳಿಲಿಲ್ಲ. ಯಾರು ಹೇಳಿ? ನಾನಣ್ಣ, ವಿಜಯಮ್ಮ. ಯಾಕೆ? ನಮ್ಮ ಮನೆಯವರು ಅದೇ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದ್ವಲ್ಲ, ಸತ್ತೋಗ್ಬಿಟ್ರಣ್ಣ ಬೆಳಿಗ್ಗೆ. ಸತ್ತೋಗ್ಬಿಟ್ರು. ನಾನು ಏನಣ್ಣ ಮಾಡ್ಲಿ? ಯಾರಿಗೆ ಮಾಡಿದ್ರ ನೀವು? ಅಣ್ಣ ನರಸಿಂಹಣ್ಣಂಗ ಅಲ್ವಾ, ಬಳ್ಳಾಪುರ BN ನರಸಿಂಹರಾಜು. ತಾಯಿನಾಕಿ ಬರೀ ಸತ್ತೋದ್ರೆ ಫೋನ್ ಮಾಡ್ತಾರೆ. ತಾಯಿನಾಕಿ ತಲೆ ಹೊಡ್ತದೆ. ಯಾರು ಗೊತ್ತಾಗ್ತಾ ಇಲ್ಲ ಅಣ್ಣ. 11 ಎಷ್ಟು ಗಂಟೆಗೆ ಮಣ್ಣು ಮಡಿಕೊಂಡ್ಲಣ್ಣ? ಇದು ನಿಮ್ಗೆ ಯಾರು ಹೇಳು? ನಾನಣ್ಣ, ಸಾವಿತ್ರಮ್ಮ. ನೆನ್ನೊಬ್ರು ತೀರೋದ್ರು, ಇವತ್ತು ಅಲ್ಲೇ ಒಬ್ರು, ಮೊನ್ನೆವ್ರು ಇನ್ನೊಬ್ರು. ಅಮ್ಮಮ್ಮ ಅದೆಲ್ಲ ಉರಿತೈತೆ ಅಣ್ಣ. ಮಣ್ಣು ಮಾಡಕ್ಕೂ ಕಾಸಿಲ್ಲ ಕಣ, ಬರ್ಬೇಕು ನೀನೇನೆ ಮುಂದೆ ನಿಂತ್ಕೊಂಡು ಮಣ್ಣು ಮಾಡ್ಬೇಕಣ್ಣ. ಯಾವ ಅಗಲ್ಗುಂಟೆ? ಹ್ಞೂಣ. ಶಂಕರಾಪುರ. ಅಯ್ಯೋ, ನಿನ್ಗೆ ಏನು ಹೇಳಿದ್ದೆ ಹೇಳ್ಕೊಂಡು ಕೂತ್ಕೊಂಡ್ಬೇಕ ನಾನು. ನಿನಗೇನು ಈ ಕಷ್ಟಗೂ ನಿನಗೆ ಅಂದೂರಿ ಅಲ್ವಾ, ನಿನಗೆ ಮಾಡಬೇಕು ಅಂತ ಬಂದು ನಮ್ಮ ಮನೆ ಸತ್ತೋದ್ರಲ್ಲ, ನನ್ನ ಜೀವನ ಹೆಂಗೆ ಈಗ? ಅಲ್ಲಿ ನಿಮ್ಮವ್ರಿಗೆ ಫೋನ್ ಮಾಡ್ರಿ, ಇವ್ರಿಗೆ ಅಂತ ಕೆಂಪಣ್ಣವ್ರಿಗೆ, ಅವ್ರಿಗೆ ಕೆರೆಗೌಡ್ರಿಗೆ. ಅಣ್ಣ ಅದಿರ್ಲಿ, ನಮ್ಮ ಮನೆಯವ್ರು ಸತ್ತೋದ್ರಲ್ಲ, ನಾನು ನೀನೇ ಮಡಿಕೊಂಬೇಕಣ್ಣ. ನೀನ್ ಆಯ್ತು ಸರ್, ಬರ್ತೀವಿ. ಹೇಳ್ರಿ, 11:11 ಹೆಂಗ್ ಬರ್ತೀನಿ. ಅಲ್ಲ, ನಮ್ಮ ಮನೆಯವ್ರು ಸತ್ತೋದ್ರಲ್ಲ, ಮಣ್ಣೆಲ್ಲ. ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ಯಾ? ಸೌಂಡ್ ಕೊಟ್ಕೊಂಡು. ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತಾ?
ಹ್ಞೂ ಅಣ್ಣ ಈ ಶ್ರೀಲಂಕಾ ಎಂತದು ಇಂಡಿಯಾ ವೆಸ್ಟ್ ಇಂಡೀಸಾ? ವೆಸ್ಟ್ ಇಂಡೀಸು ಶ್ರೀಲಂಕಾ ಇದು ಇಂಡಿಯಾ. ಇಂಡಿಯಾ T20 ನಾ ಒನ್ ಡೇನಾ? 20 ಓವರು. ನಾವೂನು ಅಯ್ಯೋ ರಾತ್ರಿ ಲೇಟಾಗಿ ಮನೆ ಕಂಡ ಕಡ ಬಿಯರ್ ಈಗ ಎದ್ದಿದ್ದೀವಿ. ಹಾಲು ಕರಿಬೇಕು. ಹಾಲು ಅಲ್ಲ ರಾತ್ರಿ ಲೇಟಾಗಿ ಎದ್ದಿದ್ದು. ರಾತ್ರಿ ಲೇಟಾಗಿ ಮನೆ ಕಂಡಿದ್ದು. ಬೆಳಕರ್ದು ಬಿಟ್ಟೈತಿ. ಇವತ್ತು ಲೇಟಾಗಿ ಎದ್ದಿದ್ದೀನಿ. 6 ಗಂಟೆಗೆ ಎದ್ದಿದ್ದೀನಿ. ಹಾಲು ಕರಿಬೇಕು. ನಿನ್ ಕಾಫಿ ಆಯ್ತಣ್ಣ? ಕಾಫಿ ಆಯ್ತಾ? ಹ್ಞೂ ಕಾಫಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ವಿಧಾನಸೌಧದಾಗ ಬಂದಿದಾರ? ವಿಧಾನಸೌಧದಾಗ ಬಂದಿದಾರ ಮಾಡಿರೋದು? ಹ್ಞೂ ಅಣ್ಣ. ಇಲ್ಲ ಕಾಫಿ ಆಗಿಲ್ಲ ನಮ್ದು. ಅಯ್ಯೋ ಹಾಲು ಕರೆದಿಲ್ಲ. ಹಾಲು ಬೇರೆ ಕರಿಯಕ್ ಹೋಗ್ಬೇಕು. ಅದು ವಿಧಾನಸೌಧಕ್ಕೆ ಕರಿತೀರಾ ಅಲ್ಲ ಅಣ್ಣ? ವಿಧಾನಸೌಧಕ್ಕೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಹಸ ಕಟ್ಟಿದೀವಿ ಅಣ್ಣ. ಒಂದ್ 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಡ್ ಬರ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ. ಅದ್ರ ಸುದ್ದಿನೇ ಎಲ್ಲಾನು ಯಾರನ್ನ ಬೇರೆ ಕೊಟ್ಟು ಮಾಡಿಬಿಡ್ರಿ ನಮ್ಗೆ. ಅದ ಇದು ಇದನ್ನೇ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ ಹೋಗ್ಲಿ ಬಿಡೋಣ. ಬೇಜಾರ್ ಮಾಡ್ಕೊಂಬಿಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳೆಲ್ಲ ಸೈಟ್ಗಳೆಲ್ಲ ಅಲ್ಲಿ ವಿಧಾನಸೌಧದಾಗೆ. ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದು ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ ಯಾರನ್ನ ತಗೊಂಡಂಗಿದ್ರೆ. ಇವರು ಸಹಾಯ ಮಾತಾಡಿ ಮಾಡಿ ಮನೆ ವೀದಾಟ ಸುಮ್ಮನೆ ಇತ್ತು. ಕೊತ್ತಂಬರಿ ಸೊಪ್ಪರೆ ಹೇಳ ಕೊತ್ತಂಬರಿ ಸೊಪ್ಪರೆ ಅಣ್ಣ. ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗಿ ಬೆಳ್ಕೊಂಡೈತೆ. ಅಲ್ಲೇ 13 ವರ್ಷದ ಮರ ದೊಡ್ಡದಾಗಿ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದ ಮರ ಅಲ್ಲೇ 13 ವರ್ಷದ್ದು ಬೆಳೆಯೋದು. ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ. ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಆಸ್ಪತ್ರೆಗೆ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲೇ ಅಣ್ಣ 13 ವರ್ಷದಿಂದ 13-14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ. 13-14 ವರ್ಷದ್ದು. ಯಾವ್ದೋ ನನಗೆ ಫೋನ್ ಮಾಡ್ಬೇಡಿ. ಹುಚ್ಚ ನನ್ನ ಮಕ್ಳು ನೀವು. ಹುಚ್ಚ ನನ್ನ ಮಕ್ಳು ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು. ಹುಚ್ಚ ಹಲೋ ನನ್ನಿಗೆ ಸರ್ ಮಾಡಿ ಸ್ವಾಮಿ. ನಿಮ್ಗೇನಪ್ಪ ಮತ್ತಿಗೆ ಮಾಡ್ತಿರೋದು? ಮತ್ತಿಗೆ ಏನ್ ಫೋನ್ ಕಟ್ ಮಾಡ್ತಾ ಇರೋದು? ತಾಯಿ ಸನ್ನಿಧಾನಕ್ಕೆ ಬರ್ತೀನಿ ಅಂತ ಹೇಳಿ ತಾಯಿ ಹೆಸರಲ್ಲಿ ನೀನು ಆಕ್ಷೇಪಣೆ ಮಾಡ್ತಾ ಇದೀಯಾ. ನಿನಗೆ ಬರಬಾರ್ದು ಕಷ್ಟ ಬರಂಗ್ ಮಾಡ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ಯಾ ನೀನು? ದೇವ್ರು ನಮಗೆ ಬಂದು ಇಂಥ ನನ್ನ ಭಕ್ತ ಈ ಕಡೆ ಈಶಾನ್ಯ ದಿಕ್ಕಿನಲ್ಲಿ ಕಷ್ಟದಲ್ಲಿ ಅವನಿ ಅಂತ ಹೇಳಿ ಬಂದಿರೋದಕ್ಕೆ ನಾವು ಫೋನ್ ಮಾಡಿರೋದು. ನಿನ್ನ ನಂಬರ್ ನಮ್ಗೆ ಗೊತ್ತಾಗ್ತಿತ್ತು? ತಾಯಿ ತೋರ್ಸ್ಕೊಟ್ಟಿರೋದಕ್ಕೆ ತಾನೇ ನಾವು ಫೋನ್ ಮಾಡಿರೋದು. ನಮ್ಗೆ ಸರ್ ಮಾಡಿ ನಮ್ಮ ಮನೆಯದು, ನಮ್ಮ ಮಕ್ಕಳದು, ನಮ್ಮ ತಾಯಿದು. ಸರಿ ಮಾಡ್ತೀನಿ. ನೀನು ಅವತ್ತು ಬರ್ಬೇಕಾದ್ರೆ ಗೊತ್ತಾಯ್ತಾ? ಹೊಸ ಪಂಚೆ, ಹೊಸ ಶರ್ಟು, ಹೊಸದು ಒಳಗಡೆ ಹಾಕೋಣ ಅಂತವೆಲ್ಲ ಒಳಗಡೆ ತರ್ಬೇಕಾಗುತ್ತೆ. ತಂದು ನಿಮ್ಗೆ ಹೊಸ ಉಡ್ದಾರ, ಒಂದು ತಾಯ್ತ ಎಲ್ಲ ಮಾಡಾಕ್ತೀನಿ. ಅಮಾವಾಸ್ಯೆ ಪೂಜೆ ದಿವಸ ನೀನು 12:21 ನಿಮ್ಮ ಜಾತಕದ ಪ್ರಕಾರ 12:21 ನಿನಗೆ ಕುಂಡ್ರಸ್ ಪೂಜೆ ಮಾಡ್ತೀನಿ. ನೈಟ್ ರೀ ಆಯ್ತಾ? ಆ ಪೂಜೆಗೆ ನೀನು ಭಕ್ತಿಯಿಂದ ದೇವರಲ್ಲಿ ಬೇಡ್ಕೊಬೇಕು. ಅವತ್ತು ನೀನು ಪೂಜೆ ಮಾಡೋ ದಿವಸ ನೀನು ಬೆತ್ತಲೆ ಕುಂತಿರ್ಬೇಕು. ಏನು ಕೆಳಗಡೆ ಏನು ಬೇರೆ ಮುಂಚೆ ಒಳ ಉಡುಪುಗಳು ಅಂಡರ್ವೇರ್ ಬನ್ನಿ ನೀವೇನು ಹಾಕೊಂಬಾರ್ದು. ಬೆತ್ತಲೆ ಕೂತ್ಕೊಬೇಕು ಪೂಜೆಗೆ. ಅರ್ಥ ಆಯ್ತಾ? ನರಸಿಂಹ ದೇವಸ್ಥಾನ ಅಂತ ಅಲ್ಲಪ್ಪ. ನಮ್ಮ ಯಾರು ಇಲ್ಲಿ ಇರ್ದಿದ್ರ ತವ ಜಾಗುತ್ತವ ಸ್ಮಶಾನದಲ್ಲಿ ಪೂಜೆ ಮಾಡೋದು. ಅಲ್ಲಿ ನೀನು ಬೆತ್ತಲೆ ಕೂತ್ಕೊಂಡು ಪೂಜೆಗೆ ದೇವರಲ್ಲಿ ಬೇಡ್ಕೊಬೇಕು. ಗೊತ್ತಾಯ್ತಾ? ನಿನ್ ಬೆತ್ತಲೆ ಕೂತ್ಕೊಳಕ್ಕೆ ಆಕ್ಷೇಪಣೆ ಏನು ಇಲ್ಲ ತಾನೆ ನಿಂದು? ಏನಿಲ್ಲ. ಯಾರು ನಾನೆಲ್ಲ ದೇವಸ್ಥಾನ ಅಂತ ಜನಪದ ಅಮಾವಾಸ್ಯೆ ಪ್ರಸಾದ ಬಿಟ್ಟರಲ್ಲ ಅಂತ ನಾನು.
ಅಲ್ಲಲ್ಲ ಅಲ್ಲಿ ಸ್ಮಶಾನದಲ್ಲಿ ಬೇರೆ ಪೂಜೆ ಮಾಡೋದ್ ನಾವು. ಅಲ್ಲಿ ನೀನೊಬ್ನೇ ನಿಮ್ ಪೂಜೆಗೆ ನೀವು ಕೂತ್ಕೊಬೇಕು. ಬೇರೆ ಭಕ್ತಾದಿಗಳೆಲ್ಲ ಬಂದಿರ್ತಾರೆ, ಹೆಂಗಸ್ರು ಗಂಡಸ್ರು ಎಲ್ಲ. ಅವ್ರ ಪಾಡಿಗೆ ಅವ್ರು ಕೂತ್ಕೊಂತಾರೆ, ನಿಮ್ ಪಾಡಿಗೆ ನೀವು ಕೂತ್ಕೊಳ್ರಿ. ಅವರು ಬೆತ್ತಲೆ ಕೂತ್ಕೊಂತಾರೆ ಎಲ್ಲಾರು. ಅಲ್ಲೋ ಎಲ್ಲ ಬೆಟ್ಲೆ ಕೊಂಡಿರ್ತೀರಾ? ಎಲ್ಲಾರನ್ನು ಬೆಟ್ಲೆ ಕೊಂಡಿರ್ತೀರಾ? ಹೂನಪ್ಪ, ಅವ್ರ ಕಷ್ಟ ಅವ್ರಿಗೆ ಅರಿಯೋದ್ ಬೇಡ. ನಿನ್ನಂಗೆ ಅವ್ರು ಭಕ್ತಾದಿಗಳು ಇರ್ತಾರ್ತಾನೆ. ಅಲೋ ಅಲ್ಲ ಸ್ವಾಮಿ, ಇದು ಒಬ್ಬೊಬ್ರು ಇದು ಮಾಡೋದಲ್ಲ, ಎಲ್ಲಾರನ್ನು ಕೊಂಡಿರ್ತೀವಿ. ಇದು ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂ ರೀ. ನೀವು ಒಬ್ಬೊಬ್ಬರಿಗೆ ನರಸಿಂಹರಾಜು ಒಬ್ಬೊಬ್ರಿಗೆ ದೇವ್ರು ಕರೆಯಕ್ಕಾಗಲ್ಲ. ನಿಮ್ ಪಾಡಿಗೆ ನಿಮ್ ಕಷ್ಟ ಬಗೆಹರಿಬೇಕು ಅಂದ್ರೆ ನೀವು ಕೂತ್ಕೊಳ್ರಿ. ಅವ್ರ ಕಷ್ಟ ಬಗೆಹರಿಬೇಕು ಅಂದ್ರೆ ಅವ್ರು ಕೂತ್ಕೊಂತಾರೆ. ಹೆಂಗಸ್ರು ಗಂಡಸ್ರು ಅಂತ ಭೇದ ಭಾವ ಏನಿಲ್ಲ. ಅಕ್ಕಪಕ್ಕ ನಿಮ್ ಪಕ್ಕ ಹೆಂಗಸ್ರು, ನಿಮ್ ಪಕ್ಕ ಗಂಡಸ್ರು ಎಲ್ಲ ಕುಂತಿ ಅವ್ರ ಪಾಡಿಗೆ ಅವ್ರು ಕುಂತಿರ್ತಾರೆ. ನಿಮ್ ಪಾಡಿಗೆ ನೀವು ಕೂತ್ಕೊಳ್ರಿ. ಅವ್ರ ಕಷ್ಟ ನಿಮ್ಗೆ ಬೇಕಾದ್ರೆ ಬೇಕಾದ್ರೆ ನಾಚಿಕೆ ಆಗುತ್ತೆ ಅಂದ್ರೆ ಬೇಕಾದ್ರೆ ಯಾವ್ದಾನ ಗಂಡಸ್ರ ಪಕ್ಕನೇ ಹೇಳ್ಕೊಂಡಿರ್ತೀನಿ. ಹೆಂಗಸ್ರ ಪಕ್ಕ ಕೂತ್ಕೊಳಕ್ ಆಗಲ್ವಾ ನಿಮ್ಗೆ? ನಾಚಿಕೆನಾ? ನಾಚಿಕೆಲ್ಲ ಇದು ಏನಪ್ಪ ಗಿಡ ತಕೊಂಡು ಅವನು ಹಾಕ್ಬಿಟ್ಟವ್ರು ಅಂತ ನಾನು ಅಷ್ಟೇ, ಇನ್ನೇನಿಲ್ಲ ಮೊಬೈಲ್ಗೆ. ಅಲ್ಲಿ ರಾತ್ರಿ ಹೊತ್ತು ಯಾವ ಫೋಟೋ ತೆಗಿಯೋರು ಯಾರು ಬರ್ತಾರ್ರಿ? ಈಗ ನಿಮ್ಗೆ ಬೆತ್ತಲೆ ಕೂತ್ಕೊಂಡು ಪೂಜೆ ಮಾಡಕ್ಕೆ ಆಕ್ಷೇಪಣೆ ಒಪ್ಪಿಗೆ ಐತೋ ಇಲ್ವೋ ಅದನ್ನ ಹೇಳ್ರಿ ಫಸ್ಟ್. ನಮ್ಗೇನು ನೀವು ನಾಳೆಗೆ ಮಾಡ್ಕೊಡ್ತೀವಿ ಅಂತ ನಾಳೆಗೆ ರೆಡಿ. ಹೌದಲ್ವಾ? ಈಗ ಹೆಂಗಸ್ರುಗಳು ಅವ್ರ ಕಷ್ಟಕ್ಕೆ ಅವ್ರು ಬಂದಿರ್ತಾರೆ. ನೀವು ಅವ್ರ ಪಕ್ಕ ಕೂತ್ಕೊಳ್ರಿ, ಏನಾಗುತ್ತೆ? ನಿಮ್ ಕಷ್ಟ ಅವ್ರಿಗೆ ಹೇಳ್ಕೊಳ್ಳಿ, ಅವ್ರ ಕಷ್ಟ ನಿಮ್ಗೆ ಹೇಳ್ರಿ, ಮಾತಾಡ್ಕೊಳ್ಳಿ. ನೀವೆಲ್ಲ ಪರಿಚಯ ಆಗ್ತೀರಾ. ಅಲ್ಲಿ ಅದೇ ಬೇರೆ ಇರ್ತಾರಲ್ಲ ಅಂತ ಅಷ್ಟೇ. ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿಂದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ದು 2 ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಹಲೋ, ಹೇಳ್ರಿ. ಎಲ್ಲಿದ್ದೀರಾ ಅಂದ್ರೆ? ಹಲೋ, ಕಿವಿ ಕೇಳಲ್ಲ ಅದಕ್ಕೆ. ಹಲೋ ಹೇಳ್ರಿ, ಎಲ್ಲಿದ್ದೀರಾ ಅಂದ್ರೆ? ಈಗ ಕೂಳೂರ್ ಬಿಟ್ಟು ಚೇರಿ ಮೇಲೆ ಹೋಗ್ತಾ ಇದ್ದೀರಾ? ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬೆಳಿಗ್ಗೆ. ನಿಮ್ಮ ಅಪ್ಪಾಜಿ? ಯಾವ ಅಪ್ಪಾಜಿ ಹೇಳಿ? ಒನ್ನೇಗೌಡ್ರು. ಅದೇ ನಾನು ಲಲ್ಲಿಯರಪ್ಪ. ನಾನ್ ಲಲ್ಲಿ. ಅಮ್ಮ ಇನ್ನ ಬದುಕಿದ್ಯಾ? ಯಾಕೆ ಅಂದ್ರೆ ಈ ತರ ಮಾತಾಡ್ತಿರೋದು? ನಿನ್ಗೆ ಇಷ್ಟ ಆಗ್ಲಿಲ್ವಾ? ಯಾಕೆ ನನ್ಗೆ ಈ ತರ ಮೋಸ ಮಾಡ್ದೆ ನೀನು? ಅಲ್ಲ ನೋಡಕ್ಕ, ನಿನ್ ಕಾಲ್ ಪೂಜೆ ಮಾಡ್ಬಿಡ್ತೀನಿ ನಾನು. ಆಮೇಲೆ ನೋಡಿ ನಿನ್ ಜೀವಮಾನ್ ಪರ್ಯಂತರಾಗೂ ನಿನ್ ಮರ್ಯಾದಿಲ್ಲ. ನನಗ್ ಮಾತ್ರ ಫೋನ್ ಮಾಡ್ಬೇಡಕ್ಕ. ನಾವು ನೋಡಿ ಆ ಕೆಟ್ಟ ಜನ ಅಲ್ಲ. ಆಮೇಲೆ ಒಬ್ಬರು ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದಲೇ ಬಾಯಿ ತೆಗಿಯಲ್ಲ. ಯಾಕಲ್ಲ ನನ್ಗೇನ ನೋಡು, ಈಗ ನಿನ್ನಿಂದ ಅರ್ಧ 100 ನುಂಗ್ತಾ ಇದ್ದೀನಿ ನಾನೀಗ. ನೋಡು, ಇಲ್ಲಿ ಊಟ ಮಾಡಕ್ ಅಕ್ಕಿ ಕಾಸಿಲ್ಲ, ಏನಿಲ್ಲ. ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ. ಅದಕ್ಕೆ ಯಾವ ಹುಟ್ಟಿಸ್ಕಾತ ಹೇಳಿದಾನು? ಯಾವ ಹುಟ್ಟಿಸ್ಕಾತ ಹೇಳಿದಾನು? ನಿನ್ ಗಂಡ ಕೇಳು, ನಿಮ್ಮ ಅಪ್ಪ ಅಮ್ಮ ಕೇಳು. ನನ್ ಗಂಡ ಬಿಡ್ಸ್ ಕರ್ಕೊಂಡ್ ಬಂದಿದ್ ನೀನೇ ಅಲ್ವಾ? ಇಲ್ಲಿ ನಾವು ನಾವು ಇಲ್ಲಿ ನಮ್ಗೆ ಶಿಕಾರ ದೂರ ಬಾಗ್ಲಾಗ್ತಾವ. ಇಲ್ಲಿ ಮದ್ವೆ ಇಲ್ಲಿ ಏನೋ ಬರೋರು ಬರ್ತಾರ, ಹೋಗೋರು ಬರ್ತಾರ. ಅವ್ರು ಮಾಡಿಕೊಂಡಿದ್ದೆ ಅದು ಜನ ಬರೋದಾದ್ರೆ ನಾನ್ ಸಂಸಾರ ಮಾಡ್ಕೊಂಡು ಹೆಂಗ ನನ್ ಗಂಡನ ಜೊತೆ ಇದ್ದೆ. ಗಂಡನ್ ಬಿಡಿಸ್ ಕರ್ಕೊಂಬಂದು ನನ್ ಮಗು ಮಾಡ್ತೀನಿ ಬಾ ಅಂತ ಕರ್ಕೊಂಬಂದು ನಿನಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ, ಈ ಕಾರ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ಇವತ್ತು ಬೀದಿ ಪಾಲ್ ಮಾಡ್ಬಿಟ್ಟಲ್ಲ. ನಿಮ್ ಮನೆ ಹಾಳಾಗುವಾಗ ನೋಡೋ ಕೆರ ನನ್ ಮನೆ ಹಾಳಾಗ ಹೋಗ್ತಿದೆ. ನನ್ ಮನೆ ಯಾಕೆ ಹಾಳಾಗ ಹೋಗ್ತೈತಿ? ನೀನ್ ನಾಳೆ ಮಾಡ್ಕ. ಯಾವನ್ ಮದುವೆ ಆಯ್ತು ಅವ್ನು ಹೋಗಿ ಕೇಳು, ನಿಮ್ಮ ಅಪ್ಪ ಅಮ್ಮ ಕೇಳು. ಅವ್ರನ್ಯಾಗ ಕೇಳೋದು? ನೀನಲ್ವ ನನ್ ಮಗು ಮಾಡಿದ್ದು? ಮಟ್ ಮಧ್ಯಾಹ್ನದಾಗ ಇಲ್ಲಿ ನನಗೆ ಜೀವ ಅದರೊಟ್ಟಿಗೆ ಕೇಳಿ ಹೋಗ್ತಾ ಇದ್ದೀನಿ ಕಾರಾಗೆ. ಜೀವ ಒಂದ್ ಕಿತ್ಕೊಂತೈತೆ ನಿಮ್ಮ ಕರೆನಗರ ಕಷ್ಟ. ನೋಡಿ ಏನಂತ ಯಾರೋ ಸತ್ವದಂಗ್ ಓಡಾಡ್ತೀಯಲ್ಲ ಚಿನ್ನಾಲ್ ಮುಂಡೆ. ಅದಕ್ಕೆ ಗಂಡದಿರ್ತಾವ ಬಾಳ್ವೆ ಮಾಡ್ರಿ. ನೀನ್ ನಾನು ಇನ್ಯಾರಿಗೆ ಮಾಡಿ? ನನ್ ಗಂಡಂಗೆ ಅಲ್ವದ ನಿಮ್ ಮನೆ ಹಾಳಾಗುವಾಗ. ವಾಲ್ಗ ಉದ್ದಂಗ್ ಕೂತೇಳಲ್ಲ, ನಮ್ಮನೆ ಯಾಕೆ ಹಾಳಾಗ ಹೋಗ್ಬೇಕು? ನಮ್ಮನ್ನ ತಿನ್ಲಿಲ್ಲ ಅದೇನೋ ಅಂತ ಅಂದಂಗೆ ಸಾಯಿನ ಹಾಕಿ ನೋಡು. ಬಾಳ ಹಾಳ್ ಮಾಡ್ದೆ. ಇವತ್ ಕೆಲ್ಸ ಇಲ್ಲ, ಕಾರ್ ಇಲ್ಲ, ಇರಕ್ ಮನೆ ಇಲ್ಲ, ಬಾಡಿ ಕಟ್ಟೋದ ಅಂದ್ರೆ ಹೋಗಿ ಮನಿಲ್ಲ ಅಂದ್ರೆ ನಿಮ್ಮ ಒಂದ್ ಸಿಕ್ಬಿಟ್ರೆ ಹಂಗೆ ಬೆಂಕಿ ಇಕ್ಬಿಡ್ತೀನಿ.
ನಾನ್ ತುನ್ನೊಂದದು ಅಂತಾನ ಲೇ, ನನ್ ಕೈ ಕುಡಿದ್ಬಿಟ್ಟು ನನ್ ಕೈ ಸಿಗು ನೀನು ನಿನ್ ಬಾರಲ್ಲ ಲೇ, ಬಾರಲ್ಲ ನೋಡ್ತೀನಿ ನೀನ್ ಮುಂದೆ ನೀನ್ ನನ್ ಕೈ ಯಾರು 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 ಸಿಗ್ದಾಗ ಮಾಡ್ತೀರ ಯಾರನ್ನ ಬಂದ್ರೆ ಎಚ್ಕಟ್ಟಾಗಿರ್ತೀಯ ಮುಚ್ಚ ಬಾಯಿ ಮಾತಾಡ್ಬೇಡ. ನನ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟ ನಿನ್ ಸಾಮಾನ್ಗೆ ಬಾಯ ಕಗ್ದು ಬಿಡ್ತೀನಿ ಬೀಜ ಸಮೇತ. ಬೀದಿ ಸಮೇತ ಬಂದು ಬಾಯಿಗೆ ಆಚೆ ಇದ್ ಬಿಡ್ತೀನಿ ಅವ್ನ್ ಬಾಯಿಗೆ ನೀವ್ ಬಾಯಿ ಇರೋದ್ ನೋಡಿ ಇಲ್ಲಿ ಹೆಂಗ್ ಫೋನಾಗ ಹೆಂಗ್ ಮಾತಾಡ್ತೀಯಲ್ಲ. ಬಾ ನಿನ್ಗೆ ಅದನ್ ಕೊಡ್ಸ್ಬಿಡ್ತೀನಿ ಇದನ್ ಕೊಡ್ಸ್ಬಿಡ್ತೀನಿ ನಿಂಗೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಇದ್ದಬ್ಬ ಹಾಕ್ಬಿಡ್ತೀನಿ ಅದ್ದಬ್ಬ ಹಾಕ್ಬಿಡ್ತೀನಿ. ಓ ಅಲ್ಲಲ್ಲ ನೀವ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪ ನೀವ್ ಮಾತಾಡ್ಬಿಡ್ತಂದ್ರೆ ಅಲ್ಲಲ್ಲ ಯಾಕೆ ನಮ್ಮ ಒಳ್ಳೆ ಜನ ನಿನ್ ಕಾಸಿನ ಸರ ಹಾಕ್ಬಿಡ್ತೀನಿ ರೇಷ್ಮೆ ಸೀರೆ ಕೊಡ್ಸ್ಬಿಡ್ತೀನಿ ನಿಂಗೆ ಅಂತ ಚಪ್ಪಲಿ. ಭೂತ ಗಣಾದಿ ಸೇವಿತಂ ಕಪಿಷ್ಟವೆಂದು ಪದಾರ್ಥ ಮಂಗಿತಂ ಉಮಾಪತಿಂ ಶೋಭ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಒಂದನ್ನು ಒತ್ತ ಹಿಂಗೆ ಬಾಯಿ ಒತ್ತು. ಆಯ್ತು ಅಣ್ಣ. ಅನ್ನಪೂರ್ಣ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ ಸತಾಸ್ತು ತಥಾಸ್ತು. ಭಿಕ್ಷಾನ್ ದೇಹಿ ಅಂತಾರೆ, ಭಿಕ್ಷಾನ್ ದೇಹಿ ಅಂತಾರಲ್ಲ ಸಾ. ಈ ಹಾಡು ಬೇಕಾದಲ್ಲಿ ಎರಡನ್ನೂ ಒತ್ತಿ. ಭಿಕ್ಷಾನ್ ದೇಹಿ ಅಂತ ಅಂದ್ರು ಅಲ್ಲ, ಇದನ್ನ ಪೂಜೆ ಮಾಡಿದ್ರೆ ಭಿಕ್ಷೆ ಎತ್ತಂಗ ಆಗುತ್ತೇನೋ ಅಂತ ನಾನು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗಂ ಗಣಪತೆ ನಮಃ. ಈ ಸ್ತೋತ್ರ ಬೇಕಾದಲ್ಲಿ 5 ಒತ್ತಿ. ಆಯ್ತು ಸರ್. அப்படி பாடு 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 அப்படி ಇನ್ನ ಪಿನ್ನ ಸೇ. ಈ ಹಾಡು ಬೇಕಾದಲ್ಲಿ 3 ಒತ್ತಿ. ಎಂತ ಹಾಡು ಆಡ್ತಾರ ಯಾರನ್ನ ಪುಸ್ತಕನ ಹಾಕಿದ್ರೆ ಯಾರನ್ನ ಐನಾರ ಕೆಲ ತಗೊಂಡ್ರಲ್ಲ ನಮ್ಮನ್ನ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮಂಜುನಾಥ ಅನುಗ್ರಹವು ನಿಮಗೆ ಸದಾ ಮೇಲಿರಲಿ. ಈ ಹಾಡು ಬೇಕಾದಲ್ಲಿ 4 ಒತ್ತಿ. ಆಯ್ತು ಸರ್ 4. ಅಪ್ಪ ಲೂಸ ಅಮ್ಮ ಲೂಸ ಇದೇನು ಇವ್ರು ಯಾರು ಬೆಳಿಗ್ಗೆ ಶ್ಲೋಕ ಹಿಂಗ್ ಬರ್ತದೆ ಹಿಂಗೆಲ್ಲ ಬರ್ತದೆ. ಈ ಹಾಡು ಬೇಕಾದಲ್ಲಿ 8 ಒತ್ತಿ. ಒಂದ್ಸಲ ಇದು ಬರ್ತೈತೆ ಒಂದ್ಸಲ ಇದು ಬರ್ತೈತಲ್ಲ ಹಾಡು. ಮೊಬೈಲ್ ಚೆನ್ನಾಗಿರೋದು ನಂದು. ಹಲೋ ಹಲೋ. ಗಣೇಶನ ಸ್ತೋತ್ರ ಕೇಳಲು 9 ಒತ್ತಿ. ಕೃಷ್ಣನ ಸ್ತೋತ್ರ ಕೇಳಲು 3 ಒತ್ತಿ. ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು 8 ಒತ್ತಿ. ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು 101 ಒತ್ತಿ. ನಿಮಗೆ ಇದರಲ್ಲಿ ಯಾವ್ದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇದು ಮಂಜುನಾಥ ಸ್ತೋತ್ರ. ಮಂಜುನಾಥ ಸ್ತೋತ್ರ 7 ಒತ್ತಿ. 7. ಆಯ್ತು ಸರ್. ಒತ್ತುದ್ರಾ? ಈಗ ನಾವು ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ. ಅದು ಯಾವ ಶಬ್ದ ಎಂದು ನೀವು ಗ್ರಹಿಸಬೇಕು. ಹಲೋ. ನಾವು ಈಗ ಒಂದು ಸ್ತಬ್ಧವನ್ನು ಗ್ರಹಿಸುತ್ತೇವೆ. ನಿಮ್ಗೆ ಆಡಿಯೋ ರಿಪ್ಲೈ ಮಾಡ್ತೀವಿ. ಅದು ನೀವು ಯಾವ ಶಬ್ದ ಎಂದು ಗುರುತಿಸಿದರೆ ನಿಮಗೆ 10,000ದ ಒಂದು ಮೊದಲನೇ ಬಹುಮಾನವಿರುತ್ತದೆ. ನೀವು ಅದು ಯಾವಾಗ ನಡೆಯುತ್ತದೆ ಸ್ತಬ್ಧ ಎಂದು ನೀವು ಗುರುತಿಸಬೇಕು. ಆಯ್ತಾ? ಆಯ್ತು. ಇದು ಯಾವಾಗ ಗ್ರಹಿಸುತ್ತದೆ ಸ್ತಬ್ಧ? ಇದೆ ಅಂತ ಶಬ್ದ ಇದು. ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷು ಅಲ್ಲ. ಅಲ್ಲ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರೋದು ನಿಮ್ಗೆ. ಹಲೋ ಹಲೋ. ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು. ಹಲೋ ಹಲೋ ಹಲೋ. ಕವಿತಾ, ಆಫೀಸ್ಗೆ ಹೋಗ್ತಾ ಇದೀನಿ, ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಪ್ಪ. ಯಾರು ನೀನು? ನೋಡಿ, ನಾನು ಕವಿತಾ ಅಂತ. ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ರೆಡಿ ಆಗಿದ್ದೀನಿ. ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ, ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ, ಸ್ಟಿಕ್ಕರ್ ಇಕ್ಕೊಂಡಿದೀನಿ. ಏನ್ ಕೇಳಿದ್ರೆ ಅಕ್ಕ, ನಾವು ಇವಾಗ ಇದು ಯಾರ ನಂಬರ್ ಹೇಳಿ? ನಾನ್ ಕವಿತಾ. ಇದು ಕವಿತಾ ಅಲ್ಲ, ನಮ್ಗೆ ಇರ್ಬೇಕು. ನಾನ್ ಕವಿತಾ ಅಂತ. ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನೀನ್ ಯಾರು? ನಾನ್ ನರಸಿಂಹರಾಜು ಅಂತ, ಮಳ್ಳಾಪುರ. ನಿಂಗ್ ಮದ್ವೆ ಆಗಿದ್ಯಾ? ನಾಳೆ ಮಕ್ಕಳೆಲ್ಲ ಮದುವೆ ಪಡೆಯೋದಿರ್ಲಿ. ರವೀಂದ್ರ ಮನೆಯವ್ರ
ಅಲ್ಲ ನಿನ್ ಮದ್ವೆ ಆಗಿದ್ಯಾ ಬಾ, ನಾನು ನಿನ್ ಮದ್ವೆ ಆಗೋಣ. ನಮ್ಮ ತಿಂಗಳು ಬಿಟ್ರೆ ಅವ ಅಕ್ಕ ಇಕ್ಕೋ ಯಾವ್ದು ರಂಗ್ ನಂಬರಿ ಮಾಡಿದೀನಿ. ಹಲೋ ಹಲೋ ನೋಡು, ಆತರ ಬೇಜಾರ್ ಮಾಡ್ಕೊಂಬೇಡ. ನನಗಿನ್ನು 42 ತುಂಬ 43 ಬಿದ್ದೈತೆ. ನಂಗೆ ಯಜಮಾನ್ರು ಸತ್ತೋಗೋರೆ. ಅಯ್ಯೋ ನಮ್ಮ ಒಬ್ಬರಲ್ಲ ಗಂಡ್ರ ಬದುಕಿದ್ರು ಮಾಡ್ಲಿಲ್ವಲ್ಲ, ಬರೇ ಗಂಡ್ಸತ್ತೋದಾರ ಮಾಡ್ತಾರಲ್ಲ. 3ನೇ ಒಂದೇಳು ಕಣಕ್ಕ ನೀನು ಗಂಡಲ್ದಾರ ಮಾಡಿರೋದು. ಏನಪ್ಪ 3ನೇ ಒಂದೇಳು ನೀನು ಗಂಡಲ್ದಾರ ಮಾಡಿರೋದು. ಈಗ ಬರೇ ನನ್ ಗಂಡ್ಸತ್ತೋದ ನೀವ್ ಏನಾಗಿ ಸತ್ತೋದಕ್ಕ? ಏನಾಗಿ ಸತ್ತೋದ? ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡ್ಗೆ ಮಾಡು ಅಂತ ಹೇಳ್ತಿದ್ದೆ. ಅದ್ ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ. ಅವ್ರ ಕೈ ಬಟ್ಟೆ ಹೊರಗೆ ಹೋಗ್ತೀವ, ಅವನ್ ಕೈ ಬಟ್ಟೆ ಒಗ್ಸಿವೆ, ತಿಂಡಿ ಮಾಡ್ಸಿವೆ, ಅಡ್ಗೆ ಮಾಡಿ. ಅವನು ಅಂತಾರೆ ಗಂಡ ದೇವ್ರ ಸಮಾನ ಅಲ್ವರ. ದೇವ್ರಾದ್ರೆ ಏನು? ದೇವ್ರು ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು? ಅದಕ್ಕೆ ಅಲ್ವ ಜನ ಪ್ರಪಂಚ ಗಂಡು ಹೆಣ್ಣು ಅಂತ ಮದುವೆ ಮಾಡೋದು. ಮತ್ತೆ ನೀನು ನಾನು ಆಗನ್ ಬಾ. ಅಲ್ಲ, ಒಬ್ಬರು ಮದುವೆ ಆದ್ಮೇಲೆ ಮಕ್ಳು ಮರಿ ಯಾವ ನಿಮ್ಗೆ? ಮಕ್ಳು ಮರಿ ಇದಾವೇನಕ್ಕ? 6 ಇದಾವೆ, ಇನ್ನೊಂದ್ ಮಾಡಿವಂತೆ ಬಾ ನೀನು. ನೀನ್ ಎಷ್ಟ ಮಕ್ಳು ಮರಿ ನೋಡ್ಕೊಂಡು ಅವರೇ ಗಂಡ ಅಂತ ತಿಳ್ಕೊಂಡಿರು. ಇಂಥವೆಲ್ಲ ಮಾಡಬಾರ್ದು. ಅದರಿಂದಲೇ ಕೊರೋನಾ ಏಡ್ಸ್ ಮಾರ್ಕ್ ಬಂದು ನಿಮ್ಮಂತರು 100 ಜನ ಕಾಯಿಲೆ ತಂದಿಕ್ಕದು. ಈಗ ಮದ್ವೆ ಆಗ್ತೀಯ ಇಲ್ಲೋ ನೀನ್ ಹೇಳು ನರಸಿಂಹ? ಇಲ್ಲ, ನಮ್ಗೆ ಮದುವೆ ಆಯ್ತಕ್ಕ. ಮದ್ವೆ ಆಗಿರ್ಲಿ, ಈಗ ಮದ್ವೆ ಆಗಿರ್ಲಿ, ಏನಿಲ್ಲ. ನಾವ್ ಹೋಗಿ ಎಲ್ಲಾನ ಮದ್ವೆ ಮಾಡ್ಕೊಳ್ಳೋಣ. ನಮ್ಮ ಹೆಂಗಸರು ಮಕ್ಳು ಕೆರ ಹರ್ದು ಹೋಗ್ತಾರೆ. ನಮ್ಮ ಮನೆಗ್ ಬಟ್ಟೆ ಒಕ್ಕೊಂಡು ಇರಿವಂತೆ. ಬಟ್ಟೆನಾ ಒಕ್ಕೊಂಡು ಇರಿವಂತೆ ನಮ್ಮ ಮನೆಗೆ. ನಾನಾ? ನಿಮ್ ಬಟ್ಟೆ ಒಕ್ಕೊಂಡು ನಾನಿರ್ಬೇಕಾ? ಎಷ್ಟು ಆದ್ರೂ ನಾನು ಮನೆಗೆ ನಾನು ಅಚ್ಚುಕಟ್ಟಾಗಿ ಎಲ್ಲಿ ಚೊಂಬಿಕ್ಕಿಯವ್ರು ಎಲ್ಲಿ ಪಾತ್ರೆ ಇಕ್ಕಿಯವ್ರು ಅನ್ನೋದು ನೋಡಿಲ್ಲ ನಾನು. ಈಗ ಅದಕ್ಕೆ ನೀನ್ ಗಂಡ್ ನಿಗಿರ್ಕೊಂತ ಹೊಡೆದೇ ಇರೋದು. ನಿಮ್ಮ ಮಿಂಡ್ರಿ ಕೊಟ್ಟಕ್ ಮುಂದೆ ನಮ್ಮ ಯಜಮಾನ್ರು ಇದ್ದಿದ್ದು ನಿನ್ಗೆ ಏನ್ ಮಾಡ್ತೀವಿ ಗೊತ್ತಾ? ಈಗ ಯಜಮಾನ್ ಕೂಡ ಹಾಕಿದ್ರಲ್ವಾ, ನೀನ್ ಯಾವಾಗ ತಗೋಗಿವ ನೀನು? ನಮ್ಮ ಯಜಮಾನ್ರು ಇದ್ದಿದ್ರೆ ನಿನಗೆ ಈಗ ಸೂಟ್. ಹಲೋ ಹೇಳಿ ಅಣ್ಣ. ನಾನು ಅದೇ ಹೇಳಿದ್ನಲ್ಲ ಸರ್, ನಮ್ಮ ಅವರಿಂದ ನಮ್ ತಲೆ ಎತ್ಕೊಂಡ್ ತಿರ್ಗಾಡಕ್ ಆಗ್ತಿಲ್ಲ. ಏನಿಲ್ಲ, ನಾವು ಫೋನ್ ಮಾಡಿದ್ ಏನಕ್ಕೆ ಅಂದ್ರೆ, ಹಿಂಗೆ ಅವ್ರ ಮಗಳು ಫೋನ್ ಮಾಡಿದ್ಲು, ಅಮ್ಮಂಗೆ ತುಂಬಾ ಹುಷಾರಿಲ್ಲ ಅಂತ. ಅದೇ ನಮ್ಗೆ ಗೊತ್ತಾಯ್ತು ನಿಮ್ಮ ಹಿಂದೆ ಬಿದ್ದು ಪಾಪ ನಿಮ್ ಸಂಸಾರ ಎಲ್ಲ ಹಾಳು ಮಾಡಿ ನಿಮ್ಗೆಲ್ಲ ಕೆಟ್ಟ ಹೆಸರು ತಂದಿದ್ದಾಳೆ ಅಂತ. ನಾವು ಕೈ ಮುಗಿದು ಕೇಳ್ಕೊಳೋದು ಇಷ್ಟೇ ನಿಮ್ಗೆ. ಏನಂತ ಗೊತ್ತಾ, ಅವಳಿಗೆ ಏನೋ ಯಾವ ದೇವ್ರಿಗೆ ಹೋಗಿದ್ದೀರ, ನೀವ್ ಏನ್ ಮಾಡಿದೀರ ನಮಗ್ ಗೊತ್ತಿಲ್ಲ. ದಯವಿಟ್ಟು ಅದೊಂಚೂರು ನೀವು ಅದನ್ನ ಪರಿಹಾರ ಮಾಡಿ ಕೊಟ್ಬಿಟ್ರೆ ಅವಳಿಗೆ ಚಪ್ಪಲಿ ತಗೊಂಡು ಹೊಡೆದು ಈ ಊರ್ ಖಾಲಿ ಮಾಡಿಸ್ಕೊಂಡು ನಾವು ನಮ್ಮ ಮನೆ ಕರ್ಕೊಂಡು ಹೊರಟೋಗ್ಬಿಡ್ತೀವಿ. ಯಾಕೆ ಬಿಡಿತ ಇದು ಎಂತಾರು ಹಿಂಗಾಗೋದು ಸಹಜ. ಆದ್ರ ಹಂಗಾಗಿ ಏನ ಅಕಸ್ಮಾತ್ ಜೀವನನೇ ಸಾಕು ಅಂತ ಏನೋ ಕೆರೆ ಬಾವಿ ಅಂತ ರೈಲ ಪೈಲ ನೋಡ್ಕೊಂಡರು ಅಂತ ನಾವು ಅಷ್ಟೇ ಏನೋ ಕರ್ಕೊಂಡೋಗಿ ಎಲ್ಲ ಒಂದ್ ಅಂಗಡಿ ಮುಂಗಟ್ಟು ಏನ ಹಾಕೊಟ್ಟು ಇದು ಮಾಡಿ ನಮ್ಗೂ ರಾತ್ರಿ ಎಲ್ಲ ಸಖತ್ತಾಗಿ ಗೋಳಾಡ್ಕೊಂಡ್ ಫೋನ್ ಮಾಡ್ಬಿಟ್ರು ಅಣ್ಣಾರೆ. ಇಲ್ಲ ಅಣ್ಣ, ನಿಜವಾಗ್ಲೂ ಅವ್ರು ಮಾಡಿರೋ ಇದಕ್ಕೆ ನಾವ್ ಊರಾಗ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ ಅಣ್ಣ. ನೀವ್ ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ. ಮತ್ ನಮ್ಮನ್ನೇ ಲೋಫರ್ ನನ್ ಮಗನೇ, ಮೆದಿಗುಂಟಿ ನನ್ ಮಗನೇ, ಸುಳೆ ಮಗನೇ, ಹಂಗೆ ಹಿಂಗೆ ಅಂತ ಬೈತಿದ್ರಲ್ಲ ಅಣ್ಣ ನೀವು. ಯಾವಾಗ ಹಿಂಗ್ ಮಾಡ್ಬಿಟ್ಟಲ್ಲ ನಮ್ಮ ಗಂಡನ್ ಬಿಡಿಸಿ ಹಂಗೆ ಹಿಂಗೆ ಏನೇನೋ ಬೈದ್ರಲ್ಲ ಸರ್. ಅದನ್ನ ಹಂಗ್ ಮಾತಾಡಿದ್ದು ಒಂದಿನ. ಖಂಡಿತ ನಾವ್ ಯಾವತ್ತೂ ಮಾಡಿಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ಅವಳು ಲಲ್ಲೇರ್ ಅಣ್ಣ ಅಂತ ಹೇಳ್ಬಿಟ್ಟು ಯಾರ್ಕೆಲ್ಲ ಮಾಡ್ಸಿರ್ಬೇಕು ಹೊರ್ತು ನಾವ್ ಯಾವತ್ತೂ ಮಾಡಕ್ ಹೋಗಿಲ್ಲ ಸರ್. ಅಲ್ಲ ಸರ್, ಒಬ್ಬ ಅಣ್ಣ ಆದವನು ಈ ತರ ನಾವ್ ಯಾವತ್ತನ ಯಾರ್ಗನ ಒಬ್ಬ ಗಂಡಸಿ ಕೇಳಕ್ಕಾಗುತ್ತಾ? ಖಂಡಿತ ಯಾರೋ ಹಂಗಾರ ಅವಳೇ ಮಾಡ್ಸಿರ್ಬೇಕಣ್ಣ. ಅವ್ರು ಎಲ್ಲದ್ರಾಗೂ ಇದ್ರು. ಆಮೇಲೆ ಯಾರನ್ನ ತಂದ್ಕೊ ದುಡ್ಡು ಕಲೆಕ್ಷನ್ ಮಾಡ್ಕೊಡು ಒಂದಲ್ಲ ಅಣ್ಣ ಕೇಳಿದ್ರು. ಬಿಡಿ ಸರ್, ಆ ಎಲ್ಲ ಹೇಳ್ಬೇಡ್ರಿ. ನಮ್ಗೆ ಸರ್ ನನ್ ಮದ್ವೆ ಆಗ್ಬೇಕಾದ್ರೆ ಒಂದ್ ಹೆಣ್ಣು ಹುಡ್ಕ ಕಷ್ಟಪಟ್ಟಿದೀವಿ ಅಂದ್ರೆ ನಮ್ ತಂದೆ ತಾಯಿಯರೆಲ್ಲ ಅಷ್ಟ್ ಕಷ್ಟಪಟ್ಟವ್ರು. ನಿಮ್ ಮಗಳು ಹಿಂಗಂತೆ ಹಂಗಂತೆ ನೋಡಿ ಎಲ್ಲಿ ಪರಿಣಾಮ ಬೀರುತ್ತೆ ಲೆಕ್ಕ ಹಾಕಿ ನೋಡಿ. ಆ ತರ ಆಗಿದೆ. ಈಗ ನಾವು ನಮ್ಮ ತಂದೆ ಬಂದಿದೀವಿ, ನಮ್ ತಂದೆಗೆ ಮಾತಾಡುವಂತ ಅಂದೆ, ಮಾತಾಡಲ್ಲ ಅಂತ ಅಂದ್ಲು. ಅದಕ್ಕೆ ಅವಳಿಗೊಂಚೂರು ಏನ್ ಸರ್, ಅವಳು ಹೇಳಕ್ ಆಗ್ತಿಲ್ಲ ಸರ್. ಅವ್ಳು ತುಂಬಾ ಮೈ ಕೈಯೆಲ್ಲ ಉರಿಯಂತೆ. ಆಸ್ಪತ್ರೆ ಕರ್ಕೊಂಡೋದ್ರೆ ಏನು ಇಲ್ಲ ಅಂತಾರೆ. ಇದ್ರ ಅದೇ ಇಲ್ಲ ತಂದು ನಾವು ಹೆಸರು ನೋಡಿ ಇರೋದ್ ಹೇಳ್ತೀವಿ ಅಣ್ಣಾರೆ.
ಮನೆಗೆ ನಮ್ ಮನೆಗೆಲ್ಲ ಸಂಸಾರ ನೆಮ್ಮದಿ ಕೆಟ್ಟೋಯ್ತು. ಆಮೇಲೆ ನಾವು ಭಾರಿ ಊಟ ನಿದ್ದೆ ಇಲ್ದಂಗೆ ಹೋಗಿ ಕ್ಯಾತೆ ಮೇಲೆ ಬಪ್ಪಾರಾಗೆಲ್ಲ ಮನಿಕೊಂಡ್ ಸೊಳ್ಳೆ ತಿಗಣೆಕಾಯಿ ಇಲ್ಲಿ ಹಂದಿಕಾಯಿ ಎಲ್ಲ ಅಂತದ್ದು ಎಮ್ಮಕಾಯಿ ಎಲ್ಲ ಕಡಿಸ್ಕೊಂಡಿದೀವಿ. ಆಮೇಲೆ ಮನೆಗಳಿಗೆಲ್ಲ ನಮ್ಮ ಬಟ್ಟೆ ಬರೆ ಎಲ್ಲ ಸುಟ್ಟಾಕಿರೋದು ಹಿಂಗೆಲ್ಲ ಇತಿಹಾಸ ಐತ್ ನಮ್ಮವು. ಹಂಗೆಲ್ಲ ಹೋಗಿ ನಾವು ಅದಕ್ಕೆ ಅಲ್ಲ ಸರ್, ನೀವ್ ಮಾಡ್ಬೇಕಾದ್ರೆ ಹುಡಿಕೊಂಡ್ ಚಪ್ಲಿ ತಗೊಂಡ್ ಹೊಡೆಯೋದ್ ಬಿಟ್ಟಿ ಅಂತ ಮುಂಡೆಗ್ ಬಿಟ್ಕೊಂಡಿದ್ದೀರಲ್ಲ. ಎಲ್ಲಿ ಅಂತ ಹುಡುಕೊಂಡು ಹೋಗಿ ಹೊಡಿ ಅಂದ್ರ ಆಮೇಲೆ ಯಾರನ್ನ ಪೊಲೀಸಿಗೆ ಕೊಟ್ಟು ಹಿಂಗೆಲ್ಲ ಗಲಾಟೆ ಬಂದಿದ್ರು ಅಂಡಲ್ ಟೈಮಾಗೆ ಅಂತ ನಾ ಕಂಪ್ಲೇಂಟ್ ಕೊಟ್ಟು ನಮ್ಗೆ ಎಲ್ಲಿದ್ದಾಳೆ ಅಂತಾನೆ ಹೇಳಿರ್ಲಿಲ್ಲ ಅವಳು ಇಷ್ಟು ದಿವಸ. ಇದೆಲ್ಲ ತುಮಕೂರು ಹತ್ರ ಇದೆ, ದೊಡ್ಡ ಕಾಲೇಜ್ ಇದೆಯಲ್ಲ ಸರ್ ಇದು, ಮೆಡಿಕಲ್ ಕಾಲೇಜ್ ಅಗಲಕೋಟೆ ಯಾವ್ದೋ ಗೊತ್ತಿಲ್ಲ. ಮೆಡಿಕಲ್ ಕಾಲೇಜ್ ದೊಡ್ಡ ಕಾಲೇಜ್ ಪಕ್ಕದ ರೋಡ ಕರ್ಕೊಂಡ್ ಬಂದ ಯಾವ್ದೋ ಒಂದ್ ಚಿಕ್ಕ ಮನೆಗೆ ಅವಳು ಇಲ್ಲಿ ಮಾತಾಡಕ್ ಆಗ್ತಿಲ್ಲ. ನಾಲ್ಗೆ ಗಂಟ್ಲಾಗೆಲ್ಲ ಗುಳ್ಳೆಗಳಾಗೋಗ್ಬಿಟ್ಟಾವ ಅವಳಿಗೆ, ಸಣ್ಣ ಸಣ್ಣ ಗುಳ್ಳೆಗಳಾಗೋಗ್ಬಿಟ್ಟವೆ. ನಾವು ಆಸ್ಪತ್ರೆಗೆಲ್ಲ ಕರ್ಕೊಂಡ್ ಹೋಗಿದ್ದು. ಏನಿಲ್ಲ ಸ್ವಾಮಿ ನೋಡಿ, ಒಂದ ನೋಡಿ ಹಾಸ್ಪಿಟ್ಲು ಅಂದ್ರೆ ಏನು ಆಗಲ್ಲ. ಒಟ್ಟಾಗಿ ಇದು ಒಬ್ಬ ಇದ್ರಾಗೆ ಗುರುಪಿಯೋ ನಮ್ಮ ಸ್ವಾಮೀಜಿ ಅವರೇ ಶೃಂಗೇರಿಗೆ ಸ್ವಾಮಿ, ಅವರು ಅಲ್ಲಿಗೆ ನಾವು ಹೊರಟಿದೀವಿ ಸ್ವಾಮಿ. ನಾವಂತೂ ಖಂಡಿತ ಮಾತು ಕೊಟ್ಟಿದೀವಿ ಅಲ್ಲಿಗೆ. ಹಂಗಾಗಿ ನಾವು ಅಲ್ಲಿಗೆ ಹೊರಟಿದೀವಿ ಸ್ವಾಮಿ. ನೋಡಿ ಅಲ್ಲಿ ನಾವು ಹಿಂಗೆಲ್ಲ ಈ ತರ ನಮ್ಗೆ ತೊಂದರೆ ಕೊಡ್ತಾವ್ರು ಮಾನಸಿಕವಾಗಿ. ನಾವೇನು ಇದು ಮಾಡಿಲ್ಲ. ನಮ್ಗೆ ಈಗಾಗಲೇ 1 ವರ್ಷದಿಂದ 10 ವರ್ಷ ಆಗ್ತಾ ಬಂತು. ಅಣ್ಣ ತಮ್ಮದಿರಾಗೆ ಸಂಸಾರದಾಗೆ ಎಲ್ಲ ನಮ್ಗೆ ಈಗ ನಮ್ಗೆ ಭಾರಿ ತೊಂದರೆ ಮಾಡ್ತಾವ್ರೆ. ತೊಂದ್ರೆ ಅಂದ್ರೆ ಅದೇ ಇದು ಹಿಂಗಿಂಗೆ ಅಂತ ಅದೇ ಈ ತರ ಹಿಂಗೆ ಹೆಣ್ಮಕ್ಳೆಲ್ಲ ಕೆಟ್ಟದ್ ಮಾಡಿ ಹಿಂಗ್ ಮಾಡ್ದ ಇನ್ನ ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತಾನ ಎಲ್ಲ ನಾವು ಮಾತು ಕೊಟ್ಬಿಟ್ಟಿದೀವಿ ಸ್ವಾಮಿ. ಮಾತು ಕೊಟ್ಟಿದೀವಿ ಅಂತಂದ್ರೆ ಅಲ್ಲಿ ಅವ್ರದ್ದು ಪ್ರಭಾವ ಬೀರವ್ರೆ. ಅದು ಅಮಾವಾಸ್ಯೆ ದಿನ ಏನೇನೋ ಮಾಡಿದ್ದಾರೆ ಖಂಡಿತ. ಅದೇ ಅವಳಿಗೆ ಮೊನ್ನೆಯಿಂದಾನೆ ಸ್ವಾಮಿ, ಮೊನ್ನೆ ಅಂತ ಅಲ್ಲಿ ನೋಡಿ ಸ್ವಾಮಿ, ಗುರುಪಿಯೋ ನಮ್ಮ ಸ್ವಾಮೀಜಿ ಅವ್ರೆ ಅಲ್ಲಿ ಕರ್ಕೊಂಡು ಹೋದ್ರೆ ಅಲ್ಲಿಗೆ ಸಕಲಿಷ್ಟು ತಪ್ಪಾಯ್ತು ಅಂತ ಸ್ವಾಮಿಯವ್ರ ಕೈ ಹಿಡಿದು ಹಿಂಗೆ ನಾವ್ ಯಾರಿಗೂ ಅನ್ಯಾಯ ಏನೋ ಅವ್ರು ಇರೋದು ನೀವು ಇರೋದು ಹೇಳ್ಕೊಂಬಿಡಿ ಸ್ವಾಮಿ, ಅಲ್ಲಿ ಹೋದ್ ಒಳ್ಳೇದಾಗುತ್ತೆ. ಇಲ್ಲ ನಾವು ಯಾರನ್ನೋ ನಮ್ಮ ಪೂಜಾರು ಇದ್ದು ಕೇಳುದು, ಅವ್ರು ಯಾರೋ ಅವ್ರು ಏನು ಕೆಟ್ಟದೇನೋ ಮಾಡಿಲ್ಲ, ಯಾವ್ದೋ ಒಂದು ದೇವಿ ಮೊರೆ ಹೋಗಿದ್ದಾರೆ. ಹೌದಾ? ಕೆಟ್ಟದಲ್ಲ, ನಾವು ಹೋಗಿರೋದು ಅಲ್ಲಿಗೆ ಅಣ್ಣ. ಅವ್ರು ಹೋಗಿ ಅಲ್ಲಿಂದ ಒಂಚೂರು ತೀರ್ಥ ಎಸ್ಕೊಂಬಂದು ಮೈ ಮೇಲೆ ಹಾಕಿದ್ರೆ ಅವಳು ಒಂದ್ 2-3 ಒಟ್ಟಾಗ ಅಲ್ಲಿ ಹೋಗಿ ಹಿಂಗಂತ ನಿಮ್ಮ ಹತ್ರನೇ ಬಂದು ಅವರು ಸರೆಂಡರ್ ಆಯ್ದ್ರಿ ಸ್ವಾಮಿ, ಈ ತರ ಇವಳು ಮಾಡಿರೋದು ನಮಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನೀವು ನೋಡಿ ಅಲ್ಲಿಂದ ತೀರ್ಥನೋ ಏನೋ ಕೊಡ್ತಾರೆ. ನಾವು ಹೋಗ್ತೀವಿ ಸ್ವಾಮಿ. ಯಾವಾಗ ಹೊರಟಿದ್ದೀರಣ್ಣ? ನಾಳೆ ಹೋಗ್ತೀವಿ ಸ್ವಾಮಿ. ನಾಳೆ ಬೆಳಿಗ್ಗೆ ಯಾವಾಗ ಇನ್ನ ಡೇಟ್ ಫಿಕ್ಸ್ ಇಲ್ಲ. ನಾವು ಅವ್ರಿಗೆ ಹಿಂಗೆ ಒಳ್ಳೇದಾದ್ರೆ ನಾವು ಹಿಂಗೆ ನಿಮ್ಗೆ ಬರ್ತೀವಂತ ಮಾಡಿದ ಸ್ವಾಮಿ. ರಾತ್ರಿಯಿಂದ ನನಗೆ ಖುಷಿಯಾಗಿ ಒಂದ 3,600 ರೂಪಾಯಿ ಪಟಾಕಿ ಹೊಡೆದು ದೇವ್ರ ಪೂಜೆ ಮಾಡಿಸಿ ರಾತ್ರಿ ಎಲ್ಲ 11-12 ಗಂಟೆ ತನಕ ನಾವು ಒಂಥರ ಈ ಇದು ಮುಖ್ಯಮಂತ್ರಿ ಆಮೇಲೆ ಪ್ರಧಾನಮಂತ್ರಿ ಆದ್ರೆ ಎಲ್ಲ ಪಟಾಕಿ ಹೊಡಿತ್ರಲ್ಲ ಹಂಗ ಆಚರಣೆ ಮಾಡಿದೀನಿ ಸ್ವಾಮಿ. ರಾತ್ರಿ ಕುಡಿಯೋರಿಗೆಲ್ಲ ಕೊಟ್ಟಿದೀನಿ. ನೋಡಿ ಏನು ಆಗಿದೆ ಆಗೋಯ್ತು. ಅವಳು ನಿಮ್ ಸವಾಸಕ್ ಬರಲ್ಲ ಇನ್ಮೇಲೆ. ಆಯ್ತು ಸ್ವಾಮಿ, ಒಳ್ಳೆ. ನಾವು ಫೋನು ಎಲ್ಲ ಕಿತ್ಕೊಂಡು ಮಗು ಸ್ಕೂಲ್ ಬಿಡಿಸಿ ಕರ್ಕೊಂಡೋಗಿ ನಮ್ಮ ಹಸು ಸೇರ್ಸ್ಕಂತೀವಿ. ಅವಳೇ ನಮ್ಮ ಅಂಗಡಿ ಮುಂಗಟ್ಟು ಏನು ಮಾಡೋದ್ ಬೇಡ, ನಮ್ ತೋಟದಾಗ ಬರೀ ಮನೆಯೊಳಗೆ ಇರ್ಬಿಟ್ರೆ ಸಾಕು ಸರ್. ನಾವೇನೆ ಅಡಿಕೆ ಚೀನಿ ಮಾಡಿಸ್ತೀವಿ. ನಮ್ದು 18 ಎಕರೆ ಅಡಿಕೆ ತೋಟ ಇದೆ, ತೆಂಗಿನ ತೋಟ ಇದೆ. ಇವು ಬಿಡಿ ಸ್ವಾಮಿ, ಒಳ್ಳೆ ಗಂಡು ಮೆಟ್ಟಿ ನಾಡಿದ್ದಂಗೆ ಇದು ಚಿತ್ರದುರ್ಗ. ಆಮೇಲೆ ಆ ಕಡೆ ಎಲ್ಲ ಒಳ್ಳೆ ನಿಮ್ಮ ಇಂಥವೆಲ್ಲ ನೋಡಿ ಮಗ ಇಲ್ಲಿ ಬಂದು ಎಷ್ಟು ಕೆಟ್ಟ ಬುದ್ಧಿ ಕಲ್ತು ನಿಮ್ಗೆಲ್ಲ ಕೆಟ್ಟ ಹೆಸರು ತಂದು. ಅಯ್ಯೋ ಅವಳು ಒಬ್ಳೆ ಬಂದಿಲ್ಲ ಇಲ್ಲಿ, ಸಹವಾಸ ದೋಷ ನಮ್ಮೂರಾಗ ಒಬ್ಳು ಇದ್ಲು. ಅವಳ ಜೊತೆ ಬಂದು ಅವಳು ಹಿಂಗೆ ಗಂಡ ಮಕ್ಳನ್ನೆಲ್ಲ ಬಿಟ್ಟು ಬಂದು ಕೊನೆಗೆ ಅವಳು ಬೀದಿ ಪಾಲಾಗಿ ಸರೋದ್ಲು. ಹಂಗ ಇಷ್ಟೆಲ್ಲ ಹೇಳಿರುನು ನಮ್ಗೆ ಸ್ವಾಮಿ ದುಡ್ಡು ಕೊಟ್ಟಿಲ್ಲ, ಬಾ ಈಸ್ಕ ಅಂತ ಅಂತಾರಲ್ಲ. ಬಿಡೋಣ ನಮ್ಮ ಹತ್ರ. ನೋಡಿ ಸ್ವಾಮಿ, ನಾವು ಅಲ್ಲಲ್ಲ ಮರ್ಯಾದೆಲ್ದಲ್ಲಿ ಹೇಳ್ತಾ ಇದ್ದೀವಿ. ನೋಡಿ ಸ್ವಾಮಿ, ಹಿಂಗೈತೆ. ನಾವು ಏನೋ ನಮ್ಗೆ ಇವರು ಗುರುಪಿಯೋ ನಮ್ಮ ಸ್ವಾಮೀಜಿಗಳು ನಮ್ಗೊಂದು ದಯ ಕೊಟ್ರು. ಖಂಡಿತ ಆ ಜಾಗಕ್ಕೆ ಹೋಗಿ ಬರ್ರಿ, ಒಳ್ಳೇದಾಗ್ಲಿ. ಎಲ್ಲ ಇದು ಈ ಗಾಯ ಆಗೈತಿ ಅಂತ ಹಂಗೆ ಬಿಟ್ರೆ ಗಾಯ ಜಾಸ್ತಿ ಆಗುತ್ತೆ. ಇಲ್ಲ ಅಣ್ಣ, ಅವರು ನಮ್ಮ ಐನೂರು ಏನ್ ಹೇಳಿದಾರೆ ಗೊತ್ತಾ, ನಮ್ಮೂರಲ್ಲಿ ಒಂದ್ ದೇವಸ್ಥಾನ ಇದೆ. ಅವರು ಬರೀ ಕೌಡೆ ಹಾಕ್ಬಿಟ್ಟು ನೋಡಿ ಹೇಳ್ತಾರೆ. ಅವ್ರು ಹೇಳಿದ್ರು ಏನೂ ಆಗಿಲ್ಲ, ಕೆಟ್ಟದೇನೂ ಇಲ್ಲ, ಇದು ಆಸ್ಪತ್ರೆ ಕಾಯಿಲೆ ಅಲ್ಲ, ಇದು ದೇವ್ರದು. ಅವ್ರು ಸ್ವಲ್ಪ ದೇವಿ ಹತ್ರ ಹೋಗಿದಾರ, ದೇವಿ ಹತ್ರ ಬಿಡ್ತು ಅನ್ಸ್ಕೊಂಡು ಅವ್ರ ಪಾಡಿ ಅವ್ರು ಇರ್ತೀವಿ, ನಮ್ ಪಾಡಿ ನಾವಿರ್ತೀವಿ ಅಂತ ಕೈ ಮುಕ್ಕೊಂಡ್ ಬಂದ್ಬಿಟ್ರೆ ಇವಳು ಒಂದ್ 3 ದಿವಸದಲ್ಲಿ ಎಲ್ಲ ಕ್ಯೂರ್ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಇವ್ರು ಹಿಂಗೆ ನೀವೆಲ್ಲ ಒಪ್ಸ್ಬಿಟ್ಟು ಈಗ ಎಲ್ಲ ಇದಾಯ್ತು ಅಂತ ಹೇಳಿ ಡ್ರೈವರ್ ಅವ್ರ ಯಜಮಾನನ್ನ ಡ್ರೈವರ್ ಇಲ್ಲ, ಯಾರು ಇಲ್ಲ ಕಂಡ್ರೆ ಗಂಡನ್ ಬಿಟ್ಟು ಬಂದಿದ್ದಾಳೆ.
ಲಾರಿ ಡ್ರೈವರ್ ಏನ್ ಸ್ವಾಮಿ? ಇಲ್ಲ ಬಿಡ್ರಿ. ಏನೋ ಹೌದಾ? ಅಲ್ಲ ಇವಾಗ ನಾವು ಸ್ವಲ್ಪ ಬುದ್ಧಿ ಬಂತಲ್ಲ ಅಂತ ನಾವ್ ಅಷ್ಟೇ ಸ್ವಾಮಿ. ಇಲ್ಲ ಯಾವ ಡ್ರೈವರ್ ಇಲ್ಲ, ನಾವ್ ಯಾವ ಗಂಡನೂ ಇಲ್ಲ ಅವಳಿಗೆ. ಹ್ಮ್. ಅದೇನೋ ನಮ್ಗೆ ಅವೆಲ್ಲ ಬೇಡ, ಹಳೆ ಕಥೆಗಳು. ಓ. ನಾವು ಈಗ ಅವಳು ಒಂಚೂರು ಕ್ಯೂರ್ ಆಗ್ಬಿಟ್ರೆ, ಅಲ್ಲಿ ಆಸ್ಪತ್ರೆ ಇಲ್ಲ ಅಣ್ಣ, ಒಂದ್ ಸ್ವಲ್ಪ ಅಂತ ಸ್ಪೆಷಾಲಿಟಿ ಆಸ್ಪತ್ರೆಗಳು ಇಲ್ಲ ನಮ್ಮೂರಲ್ಲಿ. ಚಿಕ್ಕ ಪುಕ್ಕ ಆಸ್ಪತ್ರೆಗೆ ಇವಾಗೆಲ್ಲ ಕ್ಲಿಯರ್ ಆಗ್ಬಿಡ್ತದೆ ನಾಳೆ ನಾಡ್ದಂತ ಅಂದ್ರೆ ಒಂಚೂರು ಕಮ್ಮಿ ಆಗೈತಂತೆ. ನಿಮ್ಗೇನು ರಾತ್ರಿ ಫೋನ್ ಮಾಡಿ ಹೇಳಿದ್ಲಂತಲ್ಲ? ಹೇಳಿದ್ರು ಸ್ವಾಮಿ. ಕಮ್ಮಿ, ಒಂಚೂರು ಕಮ್ಮಿ ಐತಿ, ಒಂಚೂರು ಉರಿ ಐತೆ ಅಂತ ಅವಳೆ. ಅದೆಲ್ಲ ಕಮ್ಮಿ ಆದ್ಮೇಲೆ ನಾವ್ ಊರ್ಗ್ ಹೋಗ್ತೀವಿ. ಅದಕ್ಕೆ ಏನೋ ನಮ್ಮ ಮನೆತನದಿಂದ ನಿಮಗ್ ತಪ್ಪಾಗಿದ್ರೆ ದಯವಿಟ್ಟು ಮನ್ಸಲ್ಲಿ ಇಕ್ಕಂಬೇಡಿ, ದಯವಿಟ್ಟು ನಿಮ್ ಅಣ್ಣ ತಿಳ್ಕೊಂಡು ಕ್ಷಮಿಸ್ಬಿಡಿ ಸರ್. ಇಲ್ಲ ರೀ, ನಾವೇನೋ ಅಂತಾರಲ್ಲ ನೀವು ಸ್ವಾಮಿ, ನೀವ್ ಆ ಕಡೆ ಎಲ್ಲ ಬಂದಾಗ್ಬೇಕಾದ್ರೆ ಫೋನ್ ನಂಬರ್ ಕೊಡಿ, ಬೇಕಾದ್ರೆ ಬಂದು ಆ ಕಡೆ ಎಲ್ಲ ನಾವು ನಮ್ಮ ಫ್ರೆಂಡು ಅದು ಟೂರ್ ಹೋಗ್ತೀವಲ್ಲ, ಆ ಕಡೆಗೆಲ್ಲ ಬಂದಾಗ್ಬೇಕಾದ್ರೆ ಬಂದು ಮಾತಾಡ್ಕೊಂಡು ಬರ್ತೀವಿ. ಎಂತ ಒಳ್ಳೆ ಜನ ಅಂತ ಕಂಡ್ಮೇಲೆ ಒಂದು ನೀರ್ ಕುಡ್ ಬರ್ತೀವಿ ಮನೆ ಹತ್ರ. ಇರ್ಲಿ ಅಣ್ಣ, ನಾನು ನೆಕ್ಸ್ಟ್ ಟೈಮ್ ನಾಳೆ ಮಾಡ್ತೀನಿ, ನಂಬರ್ ಕೊಡ್ತೀನಿ. ಆಯ್ತು ಸ್ವಾಮಿ. ಯಾವಾಗ ಕಾಂಟ್ಯಾಕ್ಟ್ ಆಗಿದ ನಮ್ ಸಂಬಂಧ ಹಿಂಗೆ ಇರ್ಲಿ. ಆಯ್ತಣ್ಣ. ಅದಕ್ಕೆ ನಿಮ್ಗೆ ಹೇಳ್ದೆ, ಯಾವ ದೇವ್ರಿಗೂ ಹೋಗ್ಬೇಡಣ, ನಾವು ಅವ್ರ ನಿಮ್ ಸುದ್ದಿಗೆ ಫೋನ್ ಮಾಡಕ್ ಬಿಡಲ್ಲ, ಫೋನ್ ಎಲ್ಲ ಕಿತ್ಕೊಂತೀವಿ, ನಮ್ ಪಾಡಿಗೆ ನಾವಿರೋ ಅವಳನ್ನ ಕರ್ಕೊಂಡು ಹೋಗ್ತೀವಿ. ದಯವಿಟ್ಟು ಅದೊಂದು ನೀವು ಮಾಡ್ಕೊಡ್ಬೇಕಣ್ಣ ದಯವಿಟ್ಟು. ಏನ್ ಹೇಳಿ? ಅದೇ ನೀವೇನು ಬೇರೆ ಯಾವ ದೇವ್ರಿಗೂ ಹೋಗಿ ಒಂದ್ ಸ್ವಲ್ಪ ಏನೋ ತೊಂದರೆ ಕೊಡ್ಬೇಡ್ರಿ ಅವಳಿಗೆ. ನಾವು ಅವಳಿಂದ ನಿಮ್ಗೇನೋ ತೊಂದರೆ ಬರಲ್ಲ. ಆಯ್ತು ಸ್ವಾಮಿ, ಆಯ್ತು, ಒಳ್ಳೇದು. ಒಂದು ಒಳ್ಳೇದಾಗ್ತದೆ. ಗೊತ್ತಿಲ್ಲ, ಗುರುಪ್ಯೋ ನಮ್ಮ ಸ್ವಾಮೀಜಿ ಅಂತ ಶೃಂಗೇರಿಯಾಗಿದ್ದಾರೆ. ಅವರು ಯಾವ್ದೇ ನಿಮ್ಗೆ ಕಷ್ಟ ಪಷ್ಟ ಏನ ಇದ್ರು ಹೇಳು ಅಂತ ಅಂದ್ರು. ಅವ್ರಿಗೆ ಇವ್ರದ ನಾವು ಖಂಡಿತ ಇದೆಲ್ಲ ಒಂಚೂರು ವಾಸಿ ಆದ್ಮೇಲೆ ನಮ್ಗೆ ಫ್ರೀ ಆದಾಗ ಖಂಡಿತ ಹೋಗ್ಬಿಟ್ಟು ಬರ್ತೀವಿ. ಆಯ್ತು, ಒಳ್ಳೇದು ಸ್ವಾಮಿ, ಒಳ್ಳೇದ್ ಮಾಡ್ಲಿ ಸ್ವಾಮಿ. ಒಳ್ಳೇದ್ ಮಾಡಿ ಸ್ವಾಮಿ, ನಿಮ್ಗೂ ಒಳ್ಳೇದ್ ಮಾಡ್ಲಿ. ಆಯ್ತು ಸ್ವಾಮಿ. ಅವರು ದೇವರಂತ ಮನುಷ್ಯರು, ದೊಡ್ಡ ಕುಟುಂಬದವರು, ಚಿತ್ರ ವಸ್ತೂರ್ಗ ಅವ್ರದ್ದು. ಅಲ್ಲ, ನೀನು ನಿಮ್ ಹೆಂಗಸ್ರು ಸ್ವಂತ ಹೆಂಗಸ್ರು ಯಾರವ್ರು? ಸ್ವಂತ ಹೆಂಗಸ್ರೆ ಕೊಡ್ತೀರ ಅವ್ರ ಕೈಗೆ ಒಂಚೂರು? ಅದೆಲ್ಲ ಹೇಳಿರೋದು ನಿಮ್ಗೆ ಹೇಳ್ತೀನಿ ನಿಮ್ ಕೈಲಿ. ರೇ ಅದೆಲ್ಲ ಬಿಡ್ರಿ, ಅದೆಲ್ಲ ಬಿಡ್ರಿ ಅಂತ ಅವ್ರು ಬಾಗ್ಲು ತಕೊಂಡಿದೀನಿ ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡಿಯಂಗ್ ಮಾಡ್ಯಾರ ಗೊತ್ತಾ? ರೇ ಲಲಿತಾ ಅವರು ನಿಮ್ಮನ್ ಬಿಡಲ್ವಂತೆ, ನಿಮ್ಮನ್ ಮದ್ವೆ ಆಗೇ ಆಗ್ತಾರಂತೆ. ಲಲಿತಾರ್ ಗುಂಜಿಕ್ಕ ಅಲ್ಲ, ಅವ್ರು ನಿಮ್ ಹೆಂಗಸ್ರ ಕೈ ಕೊಡು. ಕೊಡ್ತೀನಿ, ಲಲಿತನ್ ಕೈ ಕೊಡ್ತೀನಿ, ಲಲಿತಾ ಅವ್ರ ಕೈಲಿ ಕೊಡ್ತೀನಿ. ಲಲಿತಾರ್ ಅಲ್ಲ, ನಿಮ್ ಹೆಂಗಸ್ರ ಕೈ ಕೊಡು. ಹಲೋ ಹಲೋ, ಹಲೋ, ಹೇಳು ಚಿನ್ನು, ಹೇಳು ಚಿನ್ನು. ಚಿನ್ನು ಕಳ್ಳಿ ಚಿನ್ನು, ಒಡವೆ ಚಿನ್ನು, ನೀವ್ ಅಣ್ತಂದ್ರಿ ಮೋಸ ಮಾಡಿ ಚಿನ್ನು. ಎಲ್ಲಿದ್ದೆ ಹೇಳು ಅಡ್ರೆಸ್ ಕರೆಕ್ಟ್ ಆಗಿ? ಚಿನ್ನು ಬರ್ತೀಯಾ? ಎಲ್ಲಿದ್ದೆ ಹೇಳು? ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ವೀರನ್ ಜೀವನ ಮಾಡ್ಕೊಂಡು ಎಲ್ಲಾನ ಒಡಗ್ ಮದ್ವೆ ಆಗಾನ? ಮಗು ಎಲ್ಲ ಬಿಟ್ ಬಂದಿದ್ದೀನಿ ಮನೇಲೇನೆ. ಯಾವ್ದಾನ ರೈಲ್ಗೆ ಬಸ್ ಸಿಕ್ಕಿ ಹೊರಗೆ ಹೋಗಲ್ಲ ಚಿನ್ನಾಲ್ ಮುಂಡೆ. ನನಗೆ ಏನ್ ಗೊತ್ತಾ, ಒಂದೇ ಒಂದ್ ಆಸೆ, ನೀವು ನೋಡಕ್ ಅಷ್ಟ್ ದಪ್ಪ ಇದ್ದೀರಲ್ಲ, ನಿಮ್ಮ ಮೆಂಟ್ರಿಬಿಟ್ಟು ಮಟ್ಟ ಮಂಗಳಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ಚಿನ್ನಾಲಿ. ನೀನ್ ಎಷ್ಟು ಊರ ಹಾಳು ಮಾಡಿದ್ರು ಅಂದರು. ಒಡವೆ ವಸ್ತ ಬಳಕೊಂಡು ಬಂದು ಒಡವೆ ವಸ್ತ ಬಳಕೊಂಬಂದು ಇವತ್ತು ನೀವು ನಿಮ್ ಅಣ್ಣದಿರಿ ಸಿಕ್ಕಿ ಸುಟ್ಟಾಕ್ಬಿಡ್ತಾರೆ. ಅದು ನನಗ್ ಕೊಡಲ್ವಾ? ನಿಂತ ನನಗ್ ಕೊಡಲ್ವಾ? ಹಲೋ, ಎಷ್ಟು ಜನ ಕೊಟ್ರಿ ಮುಂಡೆಗಳು? ಮಣ್ಣಿನ ಹೋಗಿ ಬಂದ ನಾನು ಬಂದ ಶೃಂಗೇರಿ ಮಟ್ಟ ನನಗ್ ಕೊಡಲ್ವಾ ಅದನ್ನ? ಹೇಳು ಚಿನ್ನು, ಮಾತಾಡು. ಐ ಲವ್ ಯು. ಹಲೋ, ಐ ಲವ್ ಯು. ಹೇಳೋಣ. ಇದು ಯಾರು ಶಿಲ್ಪ ಅನ್ನೋರ್ ಮನೆಗೆ ಅವ್ರು ನೋಡಿ ಈಗ ಮಾತಾಡ್ದೆ. ಶಿಲ್ಪ ನೋಡೋಣ, ಶಿಲ್ಪ ಅನ್ನೋರ್ ಮನೆಗೆ ಅವ್ರ ಫ್ರೆಂಡ್ ಅಂತೆ ಮಾತಾಡಿದ್ರಿ. ಈಗ ಅಲ್ಲಿ ಇರಕ್ಕಾಗಲ್ಲ ಬಂದೆ ಅಂದ್ರು, ಚೆನ್ನಾಗೆ ಬೈದಿದ್ದೀನಿ. ಅಣ್ಣ ಯಾವ ಊರೊಂದು ತಿಳ್ಕೊಬೇಕಾಯ್ತಲ್ಲ ನೋಡ ಮೆಲ್ಲುಗೆ. ನಾನು ನಿಮ್ ಬಾಕುಕಾಗಿ ಅಂತ ಇವಳು ಯಾರು? ಇವ್ರ ಶಿಲ್ಪ ಅನ್ನೋರು ಅವ್ರ ಫ್ರೆಂಡು, ಅವ್ರೆಲ್ಲ ಚಿನ್ನಾಲೇರ್ ಅವರು. ಅಣ್ಣ ಇಲ್ಲಿ ಕೇಳೋಣ, ನೀನು ಏನ್ ಮಾಡ್ಬೇಕಾಯ್ತು ಗೊತ್ತಾ ಅಣ್ಣ? ಅಕ್ಕ ನಿಮ್ದು ಯಾವ ಊರು, ಏನು ಎಲ್ಲಿದ್ದೀರಾ? ಆಯ್ತು, ನಾನು ಅವಳು ನೋಡಂಗ ಆಗೈತೆ, ಬರ್ತಾ ಇದ್ದೀನಿ ಅಂತ ಅಡ್ರೆಸ್ ತಿಳ್ಕೊಂಡಿದ್ರೆ ಹೋಗ್ಬೋದಾಯ್ತು. ನೀವು ಇನ್ನೊಂದ್ಸರಿ ಫೋನ್ ಮಾಡ್ಬಿಟ್ಟಿ ಕ್ಲೀನ್ ಆಗಿ ಸಮಾಧಾನಾಗಿ ಮಾತಾಡಿ ಅಣ್ಣ. ಯಾವ ಊರು? ಆಯ್ತು, ನಾನು ಈಗ್ಲೇ ಬರ್ತೀನಿ, ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ. ನನ್ಗೋಸ್ಕರ ಅಷ್ಟೊಂದು ಮನೆ ಬಿಟ್ಟು ಬಂದವಳು ತಿರ್ಗಾ, ನಾನು ಬಂದ್ ಮಾತಾಡ್ತೀನಿ, ನಿಧಾನ ಮಾತಾಡಿ ಅಣ್ಣ. ಅಲ್ಲಣ್ಣ ಅವರು ಇದು ಹಿಂಗ ಏನೋ ಒಂಥರ ಮಾತಾಡ್ತಾಳೆ, ಇವ್ರು ಹಂಗ್ ಮಾತಾಡ್ದಂಗ ಅವಳು ಶಿಲ್ಪ ಅನ್ನೋಳು. ಅಣ್ಣ ಅವ್ರು ಯಾವ ತರನ ಮಾತಾಡ್ಲಿ, ನಿಮ್ ಕೈ ಮುಗ್ದು ಕೇಳ್ಕೊಂತೀನಿ, ಇದೊಂದೇ ಒಂದು
ತಿರ್ಗಾ ನೀವೇ ಫೋನ್ ಮಾಡ್ಬಿಟ್ಟು ಹಾ ಅವ್ರಿಗೆ ದಯವಿಟ್ಟು ಆಯ್ತು ಮನೆಗಿದ್ದೆ ಅವಾಗ್ಲೇ ಏನೋ ಮಾತಾಡಕ್ ಆಗ್ಲಿಲ್ಲ, ಹಾ ನಾನ್ ಬೆಳಗ್ಗೆ ಆದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಕಾರ್ ತಗೊಂಡ್ ಬಂದ್ಬಿಡ್ತೀನಿ, ಎಲ್ಲಿಗೆ ಬರ್ಬೇಕು, ದುಡ್ಡು ಒಡವೆ ಕ್ಲೀನ್ ಆಗಿ ಮಾಡಿಕೊಂಡಿರು, ನಾನು ಬರ್ತೀನಿ, ಒಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ ಅಷ್ಟು ತಿಳ್ಕೊಳ್ಳೋಣ. ಆಮೇಲೆ ಹೋಗ್ಬಿಟ್ಟು ಹೊಡೆದ ಎತ್ತಾಕೊಂಡು ನಾನು ಬರ್ತೀನಿ ಅಷ್ಟೇನೆ. ಇದನ್ನ ಲೋಡ್ ಸಾಪ್ ಫಾರ್ಮ್ ಮಾಡ್ಬಿಡ್ತಾರಲ್ಲ ಎಲ್ಲ ದೇಶ ನೋಡಂಗ ಮುಂಟೆ ಅವಳು. ಅಣ್ಣ ಹಂಗೇನಣ್ಣ ನಮ್ಮ ಅಕ್ಕಂಗೆ ಆತರ ಬೈತಿದ್ದೆ ಅಣ್ಣ. ಅಲ್ಲ ಇದೆಂತದ ಮೊನ್ನೆ ಎಲ್ಲ ಲೋಡ್ ಸಾಪ್ ಮಾಡಿ ಇದು ದೇಶ ನೋಡಂಗ್ ಮಾಡ್ಯವಳೆ ನಿಮ್ಮ ಇದು ಅಂತ ಹಂಗ್ ಮಾಡ್ಯಾರ ಅಂತ ನನಗೆ ಭಯ ಆಗ್ತಾ ಇದೆ ಅಣ್ಣ. ಅಣ್ಣ ಇಲ್ಲ ವಾಟ್ಸಾಪ್ ಬಾಕ ಒಂದ್ಸಲ ಅಲೆ ಇದಲ್ಲ ಎಲ್ಲ ಮನೆಗೂ ಹಂಚ್ಬಿಟ್ರಲ್ಲ ವಾಟ್ಸಾಪ್ ಮಾಡಿ. ಅಣ್ಣ ಏನಿಲ್ಲ, ನೀವು ದಯವಿಟ್ಟು ಅವಳಿಗೆ ಫೋನ್ ಮಾಡ್ಬಿಟ್ಟು ತಿರ್ಗಾ ಫೋನ್ ಮಾಡಿ ಒಳ್ಳೇದು ಕ್ಲೀನಾಗಿ ಮಾತಾಡ್ರಿ. ಹೆಂಗ ಅಂತ ಕ್ಲೀನಾಗಿ ಮಾತಾಡ್ತಾರ, ನೀವು ಆಗೋತಿ ಬಿಟ್ಕೊಂಡು ಯಾರು ಮಗು. ಹಲೋ ಯಾರು? ಹಲೋ ಮಗು, ನರಸಿಂಹರಾಜು. ಇಲ್ಲ ಮಗು ಬೆಳ್ಳೆ ತುಮಕೂರು. ಇದು ಇಲ್ಲಿ ಮಗು ಅಲ್ಲ, ನಾವು ಅಲ್ಲೇ ಇವರು ಯಜಮಾನ್ರು. ಆಯ್ತಪ್ಪ, ನನ್ನ ದೃಷ್ಟಿಯಲ್ಲಿ ಹಾ ನೀವೆಲ್ಲ ಮಕ್ಕಳೇ. ಸ್ವಾಮ್ಯಾರ ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ಒಳ್ಳೇದ. ಒಂದೂವರೆ ಲಕ್ಷ ರೂಪಾಯಿ ಹೇಳ್ದ ಬರೀ ಪೂಜೆ ಪುನಸ್ಕಾರಗಳನ್ನು ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ ನಿನಗಾಗಿ ನಿನ್ನ ಜೀವಗಾಗಿ ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ನಿನಗೆಲ್ಲ ಒಳ್ಳೇದಾಗಬೇಕು, ನಿನಗೆಲ್ಲ ಬರಬೇಕು, ನೀನು ಮುಂದೆ ಬರಬೇಕು, ನಿನ್ನ ರಾಜಕೀಯ ಜೀವನ ನಡಿಬೇಕು, ಮನೆ ಮಠ ಎಲ್ಲ ಮಾಡಬೇಕು, ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ನೀನ್ ಕಾರ್ ತಗೊಬೇಕು, ಬಸ್ ತಗೊಬೇಕು, ಲಾರಿ ತಗೊಬೇಕು, ಏರೋಪ್ಲೇನ್ ಅಲ್ಲಿ ಓಡಾಡ್ಬೇಕು ನಿನ್ಗೆ ಅಂತ ತುಂಬಾ ತುಂಬಾ ಆಸೆ ಇದೆ ಅಲ್ವೇನಪ್ಪ? ಆಸೆ ಐತೆ ಹಾಗಂತ ಇದು ಹಳೆ 89 ವರ್ಷ ಹೊತ್ತಿಗೆ ಇದು ಪ್ಯಾರೆಂಟ್ ಲವ್ಲಿ ಆಗ್ದಂಗೆ ಆಯ್ತು ಕಾರ್ ತಗೊಂಡು. ಈಗ ಒಂದ್ ಕಾರ್ ತಗೊಂಡಿದ್ಯಲ್ಲೋ, ಅದೇ 70 ವರ್ಷ ಹೊತ್ತಿಗೆ ಪ್ಯಾರೆಂಟ್ ಲವ್ಲಿ ಹಾಕಿ ಮದುವೆ ಕರ್ಕೊಂಡು ಹೋದಂಗ ಐತಿ. ಈಗ ನಿನಗೋಸ್ಕರ ನಾನು ಎಷ್ಟು ಒಳ್ಳೇದ್ ಮಾಡಿಲ್ವ ನನಗೆ? ರಾಘವ್ ಹೇಳ್ಬೇಡ, ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ಪುನಸ್ಕಾರ ಅಂತ ಯಾವ್ದು ಮನೆದು ಆಗ್ಲಿಲ್ಲ, ಅರ್ಜಿ ಕೊಟ್ರು. ನಿನ್ಗೆ ಒಳ್ಳೇದ್ ಮಾಡ್ಲಿಲ್ವ ನಾನು? ಬರೀ ಪೂಜೆ ಪುನಸ್ಕಾರ ಅಂತ ಅವು ಬೆಳೆದಿದ್ದು ಅವು ಕಿತ್ಕೊಟ್ಟೆ, ಅದು ಉದ್ರೋದು ಎಲ್ಲ. ಏನ್ ಉದ್ರೋದ್ವೋ ಕಂದ? ಟೈಮ್ ಸರಿಲ್ವನ ಎಲ್ಲ ಪೂರ್ತಿ ನುಣ್ಣು ಉದ್ರೋದು, ಇದು ಒಂದು ಗೊತ್ತಾಗಿಲ್ಲ. ಏನಪ್ಪ ಬಿಡಿ ಅದೇನಮ್ಮ, ಅದೇ ಜ್ಞಾಪನ ಬಂತು, ಅದೇನು ಏನೋ ಜ್ಞಾಪನ ಬಂತಲ್ಲ, ಕೂದ್ಲು ಕಿತ್ಕೊಡ್ರಿ ಅಂತ ಅಂದವ, ಜ್ಞಾಪನಕ್ಕೆ ಬಂತು. ಒಂದು ಇಲ್ಲ ಎಲ್ಲ ತಡಕಿರು, ಒಂದು ಕಿತ್ತು ಅಲ್ಲ ಕಿತ್ತು ಆಗಳಿಗೆ ಕಿತ್ತು ಒಂದು ಎಲ್ಲ ಉದ್ರೋದು ನುಣ್ಣು. ಏನು ಇದು ಕಂದ? ಎಲ್ಲಾನು ಚುವ ಅಂತ ಹೊರಟಿವೆ ಈಗ. ಕಂದ ಸ್ವಾಮಿ ಹೇಳಿ ಸ್ವಾಮಿ, ಏನ್ ಕಂದ ಅಂತೀರ? ಕಂದ, ಒಳ್ಳೆ ತಿಂಡಿ ಊಟ ಎಲ್ಲ ಮಾಡಿ BP ರೈಸ್ ಮಾಡ್ಕೊಂಬೇಡ ಕಣೋ ಕಂದ. ತಾಳಿದವನು ಬಾಳಿಯಾನು, ನೀನ್ ತಾಳ್ಮೆಯಿಂದ ಇರ್ಬೇಕು ಕಣೋ ಕಂದ. ನಿನಗೆ ಒಳ್ಳೇದ್ ಮಾಡ್ಬೇಕಲ್ಲೋ. ಇದು ಊಟ ಸೇರಲ್ಲ ಅಂತಾರೆ, ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಐತೆ. ಏನದು ಶಬ್ದ? ಬಸ್ಸಾ? ಹೂನಳ್ಳಿಯಲ್ಲಿ ಹೋಗ್ತಾ ಇದ್ದೀನಿ. ಈಗೇನು ಹೇಳ? ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಆಗತ್ರೆ. ಆಮೇಲೆ ಇದು ಕಣ್ಣು ಮಂಜು, ಕೈ ಕಾಲೆಲ್ಲನ ಹೊಡ್ತಾ. ಹಂಗೆ ಇರೋ ಲೈನಲ್ಲಿ ಇರೋ. 1 2 3 3 3 6 6 3 9 9 4 13 ಕಣ. 13 ಆಗೈತ್ ಕಣ. ಹಂಗಂದ್ರೆ ಯಾರೋ ಒಬ್ರು ನೀನ್ ಇಟ್ಕೊಂಡಿದ್ಯಲ್ಲ ಹೆಣ್ಣು, ಅವರು ನಿನ್ಗೆ ಮಾಟ ಮಾಡ್ಸಿದಾರೆ ಕಣ. ಏನ್ ಮಾಡ್ಬೇಕಂತ? ಅವ್ರ ಹೆಸರು ಏನ್ ಗೊತ್ತನೋ? ಲಲಿತಾ. ಆಮೇಲೆ ಅವ್ರ ಜೊತೆಗೆ ಒಬ್ರು ಗಂಡು ಸೇರ್ಕೊಂಡಿದ್ದಾರೆ.
ಹಾ ಇಬ್ರು ಗಂಡಸ್ರು. ಅದೇ ಅವ್ರು ಲವ್ ಮಾಡ್ತಾ ಇರೋರು. ಒಂದು ನಿಮಿಷ ನಾನು ಹೇಳೋದಕ್ಕ ಸುಮ್ನಿರ್ಬೇಕು. ಹಲೋ ಹಲೋ ಏಯ್, ಗಾಡಿ ನಿಲ್ಸ್ಬಿಟ್ಟು ಮಾತಾಡೋದೇನೋ ಕೊರೋ ಅಂತ ಐತೆ. ಹಲೋ, ಗಾಡಿ ನಿಲ್ಸಲೇ. ಏ ಗಾಡಿ ನಿಲ್ಸ ಒಂದ್ ನಿಮಿಷ ಕಂದ. ಇಲ್ಲಿ ಒಟ್ಟು ನಾವು ಏ ನಿಲ್ಸು. ಸರ್ವವಿಘ್ನ ಶಾಂತೆಯೇ ಕಂದ. ಯಾರು ಸ್ವಾಮಿಗಳ? ಹಾ ಕಂದ, ಹೇಳಿ ಸ್ವಾಮಿ. ಹೋಗಿದ ಕಾರ್ಯ ಏನಾಯ್ತು? ಹೇಳ್ತಾರೆ. ಇನ್ನೇನ್ ಏನಕ್ ಹೋಗಿದ್ದು ಕಂದ? ಹೆಣ್ಣು ನೋಡ್ಕೊಂಡ್ ಬರಕ್ ಹೋಯ್ತು. ಏನಾಯ್ತು? ಹೆಣ್ಣು ಗಂಡು? ಮುಚ್ಚೋ ಮಧಾಂಧ. ಹೆಣ್ಣು ಗಂಡು? ನಮ್ಮ ಅಪ್ಪ ಅಮ್ಮನೆ ಮದ ಅಂತಿಲ್ಲ, ಈಗ ಬಿಟ್ರಿ ಬಿಟ್ಟಿಲ್ಲ. ಹೇಳಿ. ಹೆಣ್ಣು ಗಂಡ ನೀವ್ ನೋಡ್ಕೊಂಡ್ ಬರಕ್ ಹೋಗಿದ್ದು? ನೀವ್ ಹೆಣ್ಣಿನ ಕಡೆ ಅಲ್ವನೋ? ಹಾ ಕರೆ, ನಂಗೆ ಗೊತ್ತಾಗ್ಲಿಲ್ಲ ಸರ್. ಯಾಕೋ ಮಧಾಂಧ? ಅಯ್ಯೋ ಎಷ್ಟು ಬೈತ್ಯ. ಲಾಸ್ಟಿಗೆ ಹೋದ್ ನನ್ನ ಕೈದಲ್ಲಿ ಹೋಗದ್ರ ನನ್ನ ಮಗನೇ ತಿಕ್ಕಳಿಸಿ ಯಾಕೆ ನನ್ನ ಅಯ್ಯೋ ಅನ್ನಿಸ್ತೀನಿ ಅಂತ. ಹೇಳಿ ಸ್ವಾಮಿ. ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿ ನಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನ ಮೂರಿಗೆ ಬಂದು ನಿಮ್ಗೆಲ್ಲ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೇದು ಮಾಡ್ಲಿ. ನೀನು ಮನೆತನದ ಮದುವೆ ಮುಂಜಿ ಕಾರ್ಯ ಮತ್ತು ಮಠ ಮಾರ್ಯ ಕೆಲವಕ್ಕೆಲ್ಲ ಒಳ್ಳೇದು ಮಾಡಿ ನಿಂಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ ನಿಮ್ಗೆ ಹೋಗ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಂದರ್ಯ. ಲೇ ನಾನ್ ಕಣ ಕೂದ್ಲು ಸ್ವಾಮಿ. ಇವ್ರು ಇದು ನಾನ್ ನಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲ್ಗುಂಟೆ ಪಾಳ್ಯದವ್ರು. ಅವ್ರಲ್ಲ ಕಣ ಕಂದ. ಹೇಳಿ ಸ್ವಾಮಿ, ಯಾಕೆ ಇನ್ನ ಇದು ಹುಷಾರಾಯ್ತ್ರ? ಹ್ಞೂ ಕಣ, ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನು ಬಂದಿರ್ಲ್ರ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಏನಾಯ್ತು ಸ್ವಾಮಿ? ಹಲೋ, ಇವ್ರು ಗ್ಯಾಸ್ಟ್ರಿಕ್ ಸ್ವಾಮಿ ನಿಮ್ಮ ಇದೆ ನಂಟ್ರವ್ರು. ಇವ್ರೇ ಹೇಳು. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದಿರ ನೋಡಿ. ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀವು. ಆಯ್ತು ಸ್ವಾಮಿ, ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ ಕಂದ. ಒಂದ್ ನಿಮಿಷ ತಡಿಯೋ ಸ್ವಾಮಿನ. ನಿನ್ ಊಸ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿನ್ ಊಸ ಸ್ವಾಮಿ ಕಂದ. ಏಕಂದ ಇದು ಈ 15 ಜನಕ್ಕೆ ಒಂದೇ ಸಲನ ಹೊಟ್ಟೆ ತುಂಬ್ಕೊಂಡ ಊಸ್ಬಿಡ್ತೀಯ. ಲೇ ನಿನ್ಗ್ ಒಳ್ಳೇದ್ ಮಾಡ್ಬೇಕಾದ್ರೆ ಏನ ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾರೆನೆಲ್ಲ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ. ಏಕಪ್ಪ ಲೇ ಮಗನೇ. ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ, ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ. ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ಕೊಂತೇನೋ? ಸಿಟ್ಟ ನೀವು ನಿಮ್ಮ ತರ ಎಲ್ಲ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ. ದಾರುಣ ವ್ಯಾಕ್ಯವಿಂಟಂ ಪುಲಿಸಿತದಂ ನಾತೊರೆ. ವೆಂಕಟರಾಜ ತೋರ್ಮಂದಿದೆ ನಾ ಬಾರ್ದಲೆ ನಾ ಸುಮ್ತಲೆ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ. ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣ, ಅದನ್ನ ಕೇಳೋ. ಇದು ಕೇಳ ಹೋಗಬಾರೋ ಅನ್ಬೇಡ, ಅಚ್ಚುಕಟ್ಟಾಗಿ ಮಾತಾಡ್ತ್ರಿ, ನಮಗೂ ಬೆಲೆ ಐತೆ. ಲೇ ಮಗನೇ. ನೋಡ ಎಷ್ಟ್ ಸಲ ಅಂತ ಮಗನೇ ಅಂತ ಮರ್ಯಾದೆ ಕೊಟ್ರಿ. ಮಗನೇ ಹೇಳಿ. ಹೇಳಿ ಏನ್ ಮಾಡ್ತಿದ್ಯೋ? ಕುತ್ಕೊಂಡು ಇದು ಇದು ಚೊಳೆ ಆಗ್ತಾ ಇದೆ. ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಇಕ್ಕಳೋ. ಇದು ಪ್ಯಾಂಟ್ ಪಂಚೋಳಿ ಕೈ ಇಕ್ಕಳ. ಪಂಚವಳಿಕೆ ನೀನು ಸ್ವಾಮಿನ ನೀನು? ಹ್ಞೂ ಕಣ. ಯಾಕೋ? ಅದ್ರೊಳಗೆ ಕೈ ಕಂಡು ಅಲ್ಲಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರೆ ಅಂತ ಸ್ವಾಮಿಗಳೇ.
ಸ್ವಾಮಿಗಳೇ ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ಹಾ ನಿಮ್ಮಂತಾರ ಹಿಂಗೆಲ್ಲ ಹೇಳ್ಕೊಡೋತಿ ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದೆಂತದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋತಿ, ಮತ್ತೆ ಬರ್ಬಾರ್ದ ಟೈಮಾಗ ಮಳೆ ಬರ್ತೈತೆ, ಬರ್ಬಾರ್ದೆಲ್ಲ ಕಾಯಿಲೆ ಬರೋದು. ಈಗ ಹಿಂಗೆಲ್ಲ ನಿಮ್ಮಂತಾರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ, ಆಮೇಲೆ ಇದೆಂತದು ಇವಾಗ ಅಂತದ್ದು ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ರಿಂದ ಹೇಳಿ? ನಿಮ್ಮಂತರ ಎಲ್ಲರಿಗೂ ಕೈ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡ್ಕೊಟ್ರದಕ್ಕೆ ಎಂತೆಂತ ಕಾಯಿಲೆ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರಾ? ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ನ ಸಮೇತ ಸುಟ್ಟ ಹಾಕಿ ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ. ಅಲ್ಲಲ್ಲ ಇವ್ರೆ ನಿಮ್ಮ ಹೆಸರೇನು ಸ್ವಾಮಿಗಳೇ? ಹೆಸರು ಲಕ ಲಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ಊರು ತಾಲೂಕು, ಯಾವ ರಾಜ್ಯ ಇದೆಂತದ್ದು, ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಅಲ್ಕಟ್ ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ನಮ್ಮೂರಲ್ಲ, ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವೂರು? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಹಲೋ ಐಕರಿ ಸಮಯ ನಿಮ್ ಸವಾಸ ಸಾಕು. ಏ ಕಂದ ತಡಿಯ, ಒಂದ್ ನಿಮಿಷ ತಡಿಯ ಮಗನೇ. ಅಂದ್ಬಿಟ್ರೆ ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಅದೇ ಜಾಟ್ ಗಿಡ್ಸು, ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ನಿಮ್ಮ ಅಪ್ಪ ಎಷ್ಟು ವರ್ಷ ಆಗೈತು? ನಮ್ಮ ಅಪ್ಪ ಎಷ್ಟನ್ನ ಆಗ್ಲಿ, ನೀನು ಹೇಳೋ ಮಾತಾ ಇದು. ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ, ಬುಕ ಅಂದ್ರೆ ಇದು ಕೆಮ್ಮು ಹೋಗ್ತದೆ, ಲಕ ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ, ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯೋ ಒಂದ್ ನಿಮಿಷ. ನೀನು ಎಲ್ಲಿದ್ದೀಯ ಈಗ? ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೋಗ್ಕೊಂಡು ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಯೊಳಗೆ ಹೋಗ, ನಾನು ಹೇಳ್ದಂಗ್ ಮಾಡ. ಬಚ್ಚಲ ಮನೆಗೆ ಹೋಗಿ ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಹೋಗ. ಹೇಳಿ. ಎಲ್ಲಿದ್ಯಾ? ಬಾಗ್ಲಾಗಿದ್ದೀನಿ. ಯಾವ ಬಾಕ್ಲಾಗೆ? ಬಚ್ಚಲ ಮನೆ ಬಾಗ್ಲಾಗೆ. ಒಳಿಕ್ ಹೋಗೋ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಕ್ಲ ಹಾಕೊಂಡಿದ್ಯಾನೋ? ಇಲ್ಲ. ಈ ಪಂಚೆ ಉಟ್ಕೊಂಡಿದ್ಯಾ, ಪ್ಯಾಂಟ್ ಇಟ್ಕೊಂಡಿದ್ಯಾ? ಇದು ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು, ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ ವೇರ್ ಹಾಕೊಂಡಿದ್ಯಾ, ಅದ್ರ ಮೇಲೆ ಟೌಲ್ ಇಟ್ಕೊಂಡಿದ್ಯಾ? ಇಲ್ಲ ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ, ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನ್ ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿ ತೊಗೊಂಡೈತೆ, ಪಿನ್ ಹಾಕೊಂಡಿದೀನಿ. ಯಪ್ಪ ಏನನ್ನಾಗ್ಲಿ, ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ, ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ? ಇಲ್ಲ ಪೂರ್ತಿ ಬಿಚ್ಚಿಲ್ಲ, ಉಗಿಸ್ ಬಿಚ್ಚಿದ್ದೀನಿ. ಇದು ಅಂತ ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು. ತಿರ್ಗಾ ಇಕ್ಕಳಕ ಕತ್ಲೆಟ್ ಮೇಲೆ ಕರೆಂಟ್ ಇಲ್ಲ, ತಿರ್ಗಾ ಇಕ್ಕಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಈಗ ಬಂದು ಪಿನ್ ಹಾಕಡಿವಂತೆ. ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ, ಮಂಡಿ ತಕ ಬಿಟ್ಬಿಡು ಬಿಚ್ಚಿ. ಏನಕ್ಕೆ ಪ್ಯಾಂಟ್ ಬಿಚ್ಚ ಹೇಳಿ ನೀವು? ಸ್ವಾಮಿ ಕಂದ, ಪ್ಯಾಂಟ್ ಬಿಚ್ತಾನ ನೀನು? ಇಲ್ಲ, ಇದು ಕುಂಡಿ ತಕ ಬಿಚ್ಚಿದ್ದೀನಿ. ಕುಂಡಿ ತಕ ಬಿಚ್ಚಿದ್ದೀನಿ. ಏ ಕೆಳಗ್ ಬಿಡಪ್ಪ ಹೋಗ್ಲಿ ನೀನು. ನಿನ್ ಮಕ್ಕ ಅಂತ ಇದು ಪಿನ್ನ ಐತೆ ಇದ್ರಾಗೆ. ಈಗ ಹೋಗ್ಲಿ, ಅಂಡರ್ವೇರ್ ಕಾಣ್ತಾನಪ್ಪ. ಇದು ಟೀ ಪಟ್ನದ ಕಲ್ಲರು. ಟೀ ಪಟ್ನ ಕಲರು. ಟೀ ಪುಡಿ ಕಲ್ಲರು. ಅದು ಬಿಚ್ಚು ಒಂಚೂರು, ಅರ್ಧ ಬಿಚ್ಚು.
ಅದು ಅರ್ಧ ಬಿಚ್ಚಪ್ಪ. ಇವು ಕೂದ್ಲು ಕೀಳಿಸ್ತಾರ ನೀವು? ಆ ಅದೇ ಅವಾಗ ಒಂದ್ಸಲ ಕೂದ್ಲು ಕೀಳಿಸಿದ್ರಲ್ಲ ಆ ಸಮಯ? ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ ಲಕ ಸಮಯ